ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಮ್ಮ ಆ್ಯನ್ಸಿಸ್ಟರ್ಸಿಂದ ಮೆಸೇಜಸ್ನ ಗೈಡೆನ್ಸ್ನ ತರ್ತಾ ಇದ್ದೀವಿ. ಸೊ ಈ ಆ್ಯನ್ಸಿಸ್ಟರ್ಸ್ ಬಂದು ಏನ್ಷಿಯಂಟ್ ಆ್ಯನ್ಸಿಸ್ಟರ್ಸ್. ಸೊ ಈ ಸಮಯದಲ್ಲಿ ನಮ್ಮ ಜೀವನದ ಬಗ್ಗೆ, ನಮ್ಮ ಪ್ರಸ್ತುತ ಪ್ರಾಬ್ಲಮ್ಸ್ ಬಗ್ಗೆ ಅಥವಾ ಸಿಚುವೇಶನ್ ಬಗ್ಗೆ ಅಥವಾ ನಮ್ಮ ಮುಂದಿನ ಜೀವನದ ಬಗ್ಗೆ ಅವರಿಂದ ಏನು ಮಾರ್ಗದರ್ಶನ ಇದೆ ಅಥವಾ ಮೆಸೇಜಸ್ ಇದೆ ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ. ಸೊ ಶುರು ಮಾಡೋಣ. ಮೆಸೇಜಸ್ ಆ್ಯಂಡ್ ಗೈಡೆನ್ಸ್ ಫ್ರಮ್ ಅವರ್ ancestors. ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಯಾವುದರಲ್ಲಿ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಸಂದೇಶಗಳು, ಮಾರ್ಗದರ್ಶನ ನಿಮ್ಮ ಆ್ಯನ್ಸಿಸ್ಟರ್ಸಿಂದ, ಏನ್ಷಿಯಂಟ್ ಆ್ಯನ್ಸಿಸ್ಟರ್ಸಿಂದ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಶುರು ಮಾಡ್ತಾ ಇದ್ದೀವಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಗೈಡೆನ್ಸು ಮತ್ತು ಮೆಸೇಜಸ್ಸು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದಾಗಿ ನನಗೆ ಬರ್ತಾ ಇರೋವಂಥ ಫೀಲಿಂಗು ಈ ಗೂಸ್ ಬಂಪ್ಸ್ ಎನರ್ಜಿ. ಗೂಸ್ ಬಂಪ್ಸ್ ಅಂದರೆ ಈಗ ಕೈ ಮೇಲೆಲ್ಲ ಕೂದಲೆದ್ದು ನಿಂತ್ಕೊಳ್ಳೋದು. ಸೊ ಅದು ಯಾವ ಸಮಯದಲ್ಲಾಗತ್ತೆ, ಏನೇನಾದರೂ ನಾವು ನಮ್ಮ ಭಯನ ಫೇಸ್ ಮಾಡೋಕ್ಕೆ ಹೋಗಬೇಕಾದ್ರೆ ಅಥವಾ ನಮ್ಮ ಸುತ್ತಮುತ್ತ ಸ್ಪಿರಿಟ್ ಇದ್ದಾಗ ಅಥವಾ ಎನರ್ಜೀಸ್ ಇದ್ದಾಗ, ನಮ್ಮ ಎನರ್ಜಿ ಫೀಲ್ಡ್ ಜೊತೆ ಅದು ಕಾಂಟ್ಯಾಕ್ಟಿಗೆ ಬಂದಾಗ ಈ ಗೂಸ್ ಬಂಪ್ಸ್ ಎನರ್ಜಿ, ಅಥವಾ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್ ಆಗಿರೋ ಕೆಲಸ ಮಾಡಬೇಕಾದ್ರೆ ಆ ಗೂಸ್ ಬಂಪ್ಸ್ ಎನರ್ಜಿ ಬರೋದು, ಆ ಕೂದಲು ನಮ್ಮ ಕೈ ಮೇಲೆ ನಿಂತ್ಕೊಳ್ಳೋ ಅಂಥದ್ದು. ಸೊ ಆ ಥರ ಎನರ್ಜಿ ಬರ್ತಾ ಇರೋದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ. ಸೊ ಈ ನಿಮ್ಮ ಧೈರ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮತ್ತು ನೀವು ಮಾಡಬೇಕಾಗಿರೋವಂಥ ಕೆಲಸದಲ್ಲಿ ಆ ಪ್ಯಾಷನನ್ನು ಆ್ಯಡ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮಗೆ ಆ ಪ್ಯಾಷನೇಟಾಗಿ ಮಾಡ್ತಾ ಇದ್ದೀರಾ, ನೀವು ಮಾಡ್ತಾ ಇರೋ ಕೆಲಸನ, ನಿಮಗೆ ಖುಷಿ ಕೊಡ್ತಾ ಇರೋವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಜಾಬ್ ಇರ್ಬೋದು, ಕರಿಯರ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮನೆಯಲ್ಲಿರ್ಬೋದು, ಅಥವಾ ನೀವು ಹಾಕೊಳ್ಳೋ ಬಟ್ಟೆ ಇರ್ಬೋದು. ಇಸ್ ಇಟ್ ಗಿವಿಂಗ್ ಯು ಹ್ಯಾಪಿನೆಸ್? ನಿಮಗೆ ಖುಷಿ ತರ್ತಾ ಇದೆಯಾ? ಅಥವಾ ನೀವು ಮಾಡ್ತಾ ಇರೋ ಕೆಲಸ ನಿಮಗೆ ಅನುಕೂಲ ಆಗ್ತಾ ಇದೆಯಾ, ನಿಮಗೆ ಉಪಯೋಗ ಆಗ್ತಾ ಇದೆಯಾ? ಅಥವಾ ಆರ್ ಯು ಜನರಲಿ ಡೂಯಿಂಗ್, ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲ, ಅಥವಾ ಎಲ್ಲ ಇದೇ ರೀತಿ ಇರೋದು, ದಿಸ್ ಈಸ್ ಹೌ ಇಟ್ ಈಸ್ ಅಂತ ಹೇಳಿ. ಸೊ ಮೊದಲನೇದಾಗಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು ಯು ಆರ್ ಅ ಟ್ರೇಲ್ ಬ್ಲೇಸರ್. ಅಂದರೆ ಹೊಸದನ್ನು ಕ್ರಿಯೇಟ್ ಮಾಡಿ ಜನರು ಅದನ್ನು ಫಾಲೋ ಮಾಡೋ ಥರ ಯು ಆರ್ ದ ಲೀಡರ್ ಆ್ಯಂಡ್ ಯು ಆರ್ ದ ಟ್ರೇಲ್ ಬ್ಲೇಸರ್. ಅಂದರೆ ಎಲ್ಲೂ ದಾರಿ ಇರೋದಿಲ್ಲ. ಎಲ್ಲಾದರೂ ಟ್ರೆಕ್ಕಿಂಗಿಗೆ ಹೋಗ್ತಾ ಇರ್ತೀವಿ ನಾವು. ಟ್ರೆಕ್ಕಿಂಗಿಗೆ ಹೋಗಬೇಕಾದ್ರೆ ಎಲ್ಲ ಜನರು ನಡೆದು ಆ ದಾರಿ ಕ್ರಿಯೇಟ್ ಆಗಿರುತ್ತೆ, ಆ ಹಸಿರು ಮಧ್ಯ, ಹುಲ್ಲಿನ ಮಧ್ಯ. ಸೊ ಎಲ್ಲರೂ ಇಲ್ಲಿ ದಾರಿ ಆಲ್ರೆಡಿ ಇದೆ ಅಂತ ಹೇಳಿ ಅದೇ ದಾರಿನೇ ಎಲ್ಲರೂ ಫಾಲೋ ಮಾಡ್ತಾ ಇರ್ತಾರೆ. ಬಟ್ ನಿಮ್ಮ ಗ್ರೂಪಲ್ಲಿ ಯು ಆರ್ ಹಿಯರ್ ಟು ಲೈಕ್ ಬ್ಲೇಸ್ ದ ಟ್ರೇಲ್. ಆ ಹೊಸ ಟ್ರೇಲನ್ನು, ಹೊಸ ದಾರಿನ ನೀವು ಕ್ರಿಯೇಟ್ ಮಾಡುವಂಥ ಕೆಪಾಸಿಟಿ ಇರೋವಂಥವ್ರು ನೀವು. ಗ್ರೂಪ್ ನಂಬರ್ 1 ನೀವು ಯಾವಾಗ ಬೇರೆಯವ್ರನ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ಅಥವಾ ಬೇರೆಯವ್ರ ಥರ ಇರೋ ಪ್ರಯತ್ನ ಪಡ್ತೀರಾ, ಅಥವಾ ಬೇರೆಯವ್ರು ಹೇಳಿದ್ರು ಅಂತ ಕೆಲಸಗಳು ಮಾಡೋಕ್ಕೆ ಹೋಗ್ತೀರಾ, ನಿಮ್ಮ ಎನರ್ಜಿ ಡಿಪ್ಲೀಟ್ ಆಗುತ್ತೆ, ನಿಮ್ಮ ಜೀವನದ ಮೇಲೆ ಆಸಕ್ತಿ ಕಳ್ಕೊಳ್ತೀರಾ. ಬಟ್ ನೀವು ಈ ಭೂಮಿ ಮೇಲೆ ಇರೋದು ನಿಮ್ಮದೇ ಆದಂಥ ಛಾಪನ್ನ ಬಿಡೋದಕ್ಕೆ, ನಿಮ್ಮದೇ ಆದಂಥ ಕ್ರಿಯೇಷನನ್ನು ಭೂಮಿಗೆ ಕೊಡೋದಕ್ಕೆ, ಮತ್ತು ನಿಮ್ಮ ಆ ಪ್ಯಾಷನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಈ ಭೂಮಿ ಮೇಲೆ ಇರೋದು. ಬೇರೆಯವ್ರನ್ನ ಫಾಲೋ ಮಾಡೋದಕ್ಕಲ್ಲ. ಯು ಆರ್ ಹಿಯರ್ ಟು ಲೀಡ್, ನಾಟ್ ಟು ಫಾಲೋ. ಕೆಲವೊಂದು ಸಲ ನಾವು ಫಾಲೋ ಮಾಡಬೇಕಾಗತ್ತೆ, ಯಾಕೆಂದರೆ ನಾವು ಇನ್ನೂ ಹೊಸದ್ರಲ್ಲಿದ್ದಾಗ, ನಾವೇನು ಮಾಡ್ತಾ ಇದ್ದೀವಿ ಅಂತ ತಿಳುವಳಿಕೆ ಇಲ್ದಾಗ ಬೇರೆಯವ್ರನ್ನ ನೋಡಿ ಕಲ್ತ್ಕೋಬೇಕಾಗತ್ತೆ. ಬಟ್ ಅದನ್ನು ನೋಡಿ ಕಲ್ತ್ಕೊಂಡ್ಮೇಲೆ ನಮ್ಮದೇ ಆದಂಥ ವಿಧಾನ, ನಮ್ಮದೇ ಆದಂಥ ಸ್ಟೈಲನ್ನು ಮಾಡ್ತಾ ಇರೋ ಕೆಲಸಕ್ಕೆ ನಾವು ಆ್ಯಡ್ ಮಾಡಬೇಕಾಗತ್ತೆ. ನಮ್ಮದೇ ಫ್ಲೇವರು, ನಮ್ಮದೇ ಎಸೆನ್ಸು, ನಮ್ಮದೇ ಸ್ಟೈಲು, ನಮ್ಮದೇ ಯೂನಿಕ್ನೆಸ್ಸನ್ನು, ನಮ್ಮದೇ ಟ್ವಿಸ್ಟನ್ನ ಕೊಡಬೇಕಾಗತ್ತೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ. ದಟ್ ಈಸ್ ವೆನ್ ನಿಮ್ಮ ಎಂಟೈರ್ ಸೋಲ್ ಇಗ್ನೈಟ್ ಆಗೋದು, ಆ ಫೈರ್ ಎನರ್ಜಿ ನಿಮ್ಮಲ್ಲಿ ಆಚೆ ಬರೋದು, ನಿಮ್ಮ ಎಕ್ಸ್ಪ್ರೆಷನ್ ಫುಲ್ಲಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು ನಿಮಗೆ. ಗ್ರೂಪ್ ನಂಬರ್ 1. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು ನೀವು ಇಷ್ಟು ದೂರ, ನಾವು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಈ ಒಂದು ಪರಿಸ್ಥಿತಿನಲ್ಲಿ, ಈ ಸಿಚುವೇಷನಲ್ಲಿ ನೀವು ಈ ಪರ್ಟಿಕ್ಯುಲರ್ ಫ್ಯಾಮಿಲಿನಲ್ಲಿ ನೀವು ಜನ್ಮ ತಗೊಂಡಿರೋದು
ಮತ್ತು ಎಲ್ಲರ ಥರ ಫಾಲೋ ಮಾಡೋದಕ್ಕಲ್ಲ, ನೀವಿಲ್ಲಿ ನಿಮ್ಮದೇ ಆದಂಥ ಛಾಪನ್ನ ಮೂಡಿಸೋದಕ್ಕೆ, ನಿಮ್ಮದೇ ಆದಂಥ ಕ್ರಿಯೇಷನನ್ನು ತರೋದಕ್ಕೆ, ಈ ಹಳೆ ಪ್ಯಾಟರ್ನ್ಸ್ನೆಲ್ಲ ಬ್ರೇಕ್ ಮಾಡೋದಕ್ಕೆ. ಸೊ ಯು ಆರ್ ಹಿಯರ್ ಟು ಬ್ರೇಕ್ ಆಲ್ ಆಫ್ ದ ಓಲ್ಡ್ ಎನರ್ಜೀಸ್, ಓಲ್ಡ್ ಪ್ಯಾಟರ್ನ್ಸ್, ಓಲ್ಡ್ ಬಿಲೀವ್ಸ್, ಏನೇನೆಲ್ಲ ಪ್ಯಾಟರ್ನ್ಗಳು ನಿಮ್ಮ ಲೀನೇಜಲ್ಲಿ ರಿಪಿಟೇಟಿವ್ ಆಗಿ ಬರ್ತಾನೆ ಇತ್ತು, ಅದನ್ನು to break that. Group number 1, you are not a follower, you are a leader. That is the first message ನಿಮ್ಮ ಗ್ರೂಪ್ಗೆ ಬರ್ತಾ ಇರೋವಂಥದ್ದು. ಇನ್ನು ನಿಮ್ಮ ಫುಲ್ ಪೊಟೆನ್ಷಿಯಲನ್ನು ನೀವು ಇನ್ನೂ ಟ್ಯಾಪ್ ಮಾಡಿಲ್ಲ, ಇನ್ನು ನೀವು ಯಾರು ಅಂತ ಹೇಳಿ ಇನ್ನೂ ಕಂಪ್ಲೀಟಾಗಿ ನೀವು ಅರ್ಥಕೊಂಡಿಲ್ಲ. ಸ್ವಲ್ಪ ಶುರು ಮಾಡಿರ್ಬೋದು, ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಎಕ್ಸ್ಪರಿಮೆಂಟ್ಗಳು ಮಾಡ್ತಾ ಇರ್ಬೋದು, ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ. ಬಟ್ ಇನ್ನೂ ನಿಮ್ಮ ಬಗ್ಗೆ ನೀವು ಆಳವಾಗಿ ತಿಳ್ಕೊಳ್ಬೇಕಾಗಿದೆ. ಇನ್ನೂ ನೀವು ಯಾರು, ನಿಮ್ಮ ಎನರ್ಜಿ ಏನು, ನಿಮ್ಮ ಪೊಟೆನ್ಷಿಯಲ್ ಏನು, ನಿಮ್ಮ ಕೆಪಾಸಿಟಿ ಏನು, ನಿಮ್ಮ ಕೇಪಬಿಲಿಟೀಸ್ ಏನು, ನಿಮ್ಮ ಸ್ಟ್ರೆಂತ್ಸ್ ಏನು ಅಂತ ಇನ್ನೂ ತಿಳ್ಕೊಳ್ಬೇಕಾಗಿದೆ ನೀವು. ಹಾಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಯಾವಾಗ ನಿಮ್ಮ ಹಾರ್ಟನ್ನು ನೀವು ಫಾಲೋ ಮಾಡಿದಾಗ, ನಿಮ್ಮ ಪ್ಯಾಷನನ್ನು ನೀವು ಫಾಲೋ ಮಾಡಿದಾಗ, ನಿಮ್ಮ ಇನ್ನರ್ ಫೈಯರನ್ನು ಕಂಪ್ಲೀಟಾಗಿ ಇಗ್ನೈಟ್ ಆಗೋದಕ್ಕೆ ಬಿಟ್ಟಾಗ. ಸೊ ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಮೆಸೇಜ್ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ನಿಮಗೆ ಬರ್ತಾ ಇರೋದು. ನಿಮ್ಮ ಆ್ಯನ್ಸಿಸ್ಟರ್ಸು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು ಇವತ್ತು ನೀವು ಆರಾಮಾಗಿರಲಿ ಅಂತ ಹೇಳಿ, ಅಥವಾ ಈ ಪರ್ಟಿಕ್ಯುಲರ್ 2024 ಈ ಒಂದು ಸಿಚುವೇಷನಲ್ಲಿ ಇಷ್ಟು ಸೇಫ್ ಆಗಿ ನಾವು ಇರೋದಕ್ಕೆ ನಮ್ಮ ಆ್ಯನ್ಸಿಸ್ಟರ್ಸು ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಎಷ್ಟು ನೋವನ್ನು ಅನುಭವಿಸಿದ್ದಾರೆ, ಅದೇ ಸಮಯದಲ್ಲಿ ಎಷ್ಟೊಂದು ಪ್ಯಾಟರ್ನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಜನ್ರೇಷನಲ್ಲಿ ಆ ಪ್ಯಾಟರ್ನ್ಸ್ ಎಲ್ಲ ಯಾವುದು ವರ್ಕ್ ಆಗಲ್ಲ, ಆ ಬಿಲೀವ್ಸ್ ಎಲ್ಲ ಯಾವುದು ವರ್ಕ್ ಆಗಲ್ಲ ಇವತ್ತಿನ ಜನ್ರೇಷನಲ್ಲಿ. ಸೊ ಈ ಹೊಸ ಬಿಲೀವ್ಸ್ ಏನು, ಹೊಸ ನಂಬಿಕೆಗಳೇನು, ಹೊಸ ಪ್ಯಾಟರ್ನ್ಸ್ ಏನು, ಹೊಸ ದಾರಿ ಏನು, ಸೊ ನಿಮ್ಮ ಇಂಟ್ರೆಸ್ಟ್ ಏನು, ಸೊ ನಿಮ್ಮದೇ ಆದಂಥ ಲೈಫ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಬಂದಿರೋದು ಈ ಭೂಮಿ ಮೇಲೆ. ಆ್ಯಂಡ್ ಅಗೇನ್ ಗ್ರೂಪ್ ನಂಬರ್ 1 ಇನ್ ಜನರಲಾಗಿ ಲೈಟಿಂಗ್ ಬಂದು ಇವತ್ತು ತುಂಬ ಮೇಲೆ ಕೆಳಗೆ ವೇರಿಯೇಷನ್ಸ್ ಆಗ್ತಾಯಿದೆ. ಬ್ರೈಟ್ ಆಗುತ್ತೆ, ಲೈಟ್ ಆಗುತ್ತೆ, ಮತ್ತು ಇದಕ್ಕಿದ್ದಂಗೆ ಡಾರ್ಕ್ ಆಗ್ತಾಯಿದೆ. ದಟ್ ಈಸ್ ಬಿಕಾಸ್ ನ್ಯಾಚುರಲ್ ಲೈಟಿಂಗಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ಆ್ಯಸ್ ಯೂಶ್ವಲಿ ಐ ಓನ್ಲಿ ಯೂಸ್ ನ್ಯಾಚುರಲ್ ಲೈಟಿಂಗ್ ರೆಕಾರ್ಡಿಂಗಿಗೆ. ಸೊ ಈ ಸನ್ರೈಸ್, ಈ ಮೋಡ ಯಾವ ರೀತಿ ಮೂವ್ ಆಗ್ತಾಯಿದೆ ಅದೇ ರೀತಿ ನಮ್ಮ ವಿಡಿಯೋದು ಲೈಟಿಂಗ್ ಕೂಡ ಚೇಂಜ್ ಆಗುತ್ತೆ. ಕೆಲವು ಸಲ ಡಾರ್ಕ್ ಅನಿಸ್ಬೋದು, ಕೆಲವು ಸಲ ಅಬ್ಸಲ್ಯೂಟ್ಲಿ ಬ್ರೈಟ್ ಆಗ್ಬೋದು. ಸೊ ನೋ ದ್ಯಾಟ್ ಇಟ್ ಈಸ್ ಅ ನ್ಯಾಚುರಲ್ ಲೈಟಿಂಗ್, ಮತ್ತು ಇಟ್ ಈಸ್ ಟೋಟಲಿ ಡಿಪೆಂಡೆಂಟ್ ಈ ಮೋಡ ಯಾವ ರೀತಿ ಮೂವ್ ಆಗ್ತಾ ಇದೆ ಅಂತ ಹೇಳಿ. ಸೊ ಐ ಅಪಾಲಜೈಸ್, ಲೈಟಿಂಗ್ ಬಂದು ಡಿಫ್ರೆಂಟ್ಸ್ ಆಗ್ತಾ ಇದ್ರೆ. ಬಟ್ ಎನಿವೇ, ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು, ಸೊ ಬಿ ಯುವರ್ ಟ್ರೂ ಅಥೆಂಟಿಕ್ ಸೆಲ್ಫ್, ಮತ್ತು ನಿಮ್ಮದೇ ಆದಂಥ ಲೈಫನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ 25 ವಯಸ್ಸು ಒಳಗಡೆ ಮದುವೆ ಆಗೋಗಿದ್ದಾರೆ, ಮಕ್ಕಳಾಗೋಗ್ಬಿಟ್ಟಿರತ್ತೆ. ಬಟ್ ನಿಮಗೆ ಈಗಲೇ ಮದುವೆ ಆಗೋದು ಇಂಟ್ರೆಸ್ಟ್ ಇರಲ್ಲ, ನೀವು ಇನ್ನೂ ಓದಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ನೀವೇ ಮನೆ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ಫಾರಿನ್ ಟ್ರಿಪ್ ಹೋಗ್ಬೇಕಂತ ಅಂದ್ಕೊಂಡಿರ್ಬೋದು. ಇದುವರೆಗೂ ಯಾರೂ ಮಾಡಿಲ್ಲ ಅಂದ ಮಾತ್ರಕ್ಕೆ ನೀವು ಅದನ್ನು ಮಾಡೋದಕ್ಕಾಗಲ್ಲ ಅಂತ ಅಲ್ಲ. ಸೊ ಕ್ರಿಯೇಟ್ ಯುವರ್ ಓನ್ ರಿಚುವಲ್, ಕ್ರಿಯೇಟ್ ಯುವರ್ ಓನ್ ಲೈಫ್ ಸ್ಟೈಲ್. ಸೊ ಇವತ್ತಿನ ಒಂದು ಸಿಚುವೇಶನ್ಗೆ ಅಥವಾ ನಿಮ್ಮ ಇಂಟ್ರೆಸ್ಟ್ಗೆ ತಕ್ಕಂತೆ. ಸೊ ಡೋಂಟ್ ಬಿ ಸ್ಕೇರ್ಡ್ ಕೆಲವೊಂದು ರಿಚುವಲ್ಸ್ನೆಲ್ಲ ಚೇಂಜ್ ಮಾಡೋದಕ್ಕೆ, ಅಥವಾ ಬರ್ತಾ ಇರೋಂಥ ಪ್ಯಾಟರ್ನನ್ನು ಚೇಂಜ್ ಮಾಡೋದಕ್ಕೆ ನಿಮ್ಮ ಫ್ಯಾಮಿಲಿ ಲೀನೇಜಲ್ಲಿ. ಯಾಕೆಂದರೆ ಯು ಆರ್ ಹಿಯರ್ ಟು ಬ್ರೇಕ್ ಎಷ್ಟೊಂದು ರೆಗ್ಯುಲರ್ ಆಗಿ, ನಾರ್ಮಲ್ ಆಗಿ ಎಲ್ಲರೂ ಇರೋ ಥರ ಇರೋ ಅಂಥ ಒಂದು ಫಾರ್ಮ್ಯಾಟನ್ನು ಬ್ರೇಕ್ ಮಾಡೋದಕ್ಕೆ, ನಿಮ್ಮದೇ ಆದಂಥ ಫಾರ್ಮ್ಯಾಟನ್ನು, ನಿಮ್ಮದೇ ಆದಂಥ ರಿಚುವಲ್ನ, ನಿಮ್ಮದೇ ಆದಂಥ ರೂಟೀನನ್ನು ಹೊಸದಾಗಿ ಆ್ಯಡ್ ಮಾಡೋದಕ್ಕೆ. ಕೆಲವರು ನಿಮ್ಮದೇ ಆದಂಥ ಈ ಫ್ಯಾಮಿಲಿ ರಿಚುವಲ್ಸ್ ಇರ್ಬೋದು, ಇದುವರೆಗೂ ನಿಮ್ಮ ಫ್ಯಾಮಿಲಿನಲ್ಲಿ ಇದು ಮಾಡಿಲ್ಲದೆ ಇರ್ಬೋದು, ಬಟ್ ನಿಮಗೆ ಈ ಇಂಟ್ರೆಸ್ಟ್ ಬಂದಿರ್ಬೋದು. ತಿಂಗಳಿಗೆ ಒಂದು ಸಲ ಎಂಟೈರ್ ಫ್ಯಾಮಿಲಿ ಮೀಟ್ ಮಾಡಬೇಕು ಅಂತೇಳಿ, ಹಬ್ಬಕ್ಕೆ ವೇಟ್ ಮಾಡಬೇಕಂತೇನಿಲ್ಲ, ಮಂತ್ಲಿ ಒನ್ಸ್ ಗೆಟ್ ಟುಗೆದರ್ ಆಗಬೇಕು ಫ್ಯಾಮಿಲಿದು ಅಂಥೇಳಿ. ಸೊ ಇದು ಹೊಸ ರಿಚುವಲ್ ನಿಮ್ಮದು. ಸೊ ಇದುವರೆಗೂ ಇರಲಿಲ್ಲ, ಈಗ ಹೊಸದಾಗಿ ನೀವೇ ಒಂದನ್ನ ಕ್ರಿಯೇಟ್ ಮಾಡ್ತಾ ಇರೋವಂಥದ್ದು. ಸೊ ದಟ್ ಈಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಈ ಹಳೆ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡಿ ಇವತ್ತಿನ ಎನರ್ಜಿಗೆ, ಇವತ್ತಿನ ಲೈಫ್ ಸ್ಟೈಲ್ಗೆ ಹೊಸದನ್ನು ನೀವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಬಂದಿರೋದು. ಯು ಆರ್ ನಾಟ್ ಹಿಯರ್ ಟು ಫಾಲೋ ಎವ್ರಿಥಿಂಗ್. ಹಾಗಂತ ಎಲ್ಲನೂ ಕ್ವಶನ್ ಮಾಡ್ತಿಲ್ಲ. ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ದೊಡ್ಡವರು, ಅದರಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, ಒಂದು ಮೀನಿಂಗ್ ಇರುತ್ತೆ. ಬಟ್ ಯಾವುದು
ನಿಮಗೆ ಅನುಕೂಲ ಆಗ್ತಿಲ್ಲ ಅಥವಾ ಯಾವುದು ನಿಮ್ಮ ಗ್ರೋತನ್ನ ಸ್ಟಾಪ್ ಮಾಡ್ತಾ ಇದೆ ಅದನ್ನು ನೀವು ವಿಚಾರ ಮಾಡೋದು, ಬ್ರೇಕ್ ಮಾಡೋದಕ್ಕೋಸ್ಕರ ನೀವು ಇಲ್ಲಿ ಈ ಸಮಯದಲ್ಲಿ ಭೂಮಿ ಮೇಲೆ ಬಂದಿರೋದು ಅಂತ ಹೇಳ್ತಾ ಇರೋದು. ನಿಮ್ಮ ಆ್ಯನ್ಸೆಸ್ಟರ್ಸು ಕೆಲವೊಂದು ರೂಲ್ಸ್ ಬ್ರೇಕ್ ಮಾಡ್ಬೋದು, ಸ್ವಲ್ಪ ರೆಬೆಲಿಯನ್ ಇರ್ಬೋದು, ಪ್ರತಿಯೊಂದನ್ನು ಕ್ವಶನ್ ಮಾಡ್ಬೋದು ನೀವು. ಆ್ಯಕ್ಚುಲಿ ಇಟ್ ಈಸ್ ನಾರ್ಮಲ್. ಸೊ ನಿಮ್ಮ ಆ್ಯನ್ಸೆಸ್ಟರ್ಸ್ ಹೇಳ್ತಾ ಇರೋದು, ಪ್ರಶ್ನೆ ಮಾಡಿದಾಗಲೇ ನಿಮಗೆ ಯಾಕೆ ಅದು ಎಕ್ಸಿಸ್ಟೆನ್ಸಲ್ಲಿದೆ ಅಥವಾ ಯಾಕೆ ಇದನ್ನು ಮಾಡ್ತಿದ್ರು ಇದುವರೆಗೂ ಅಂತ ಹೇಳಿ ತಿಳ್ಕೊಂಡು ಬೇಕಾಗಿರೋಂಥ ಬದಲಾವಣೆ ತರೋದಕ್ಕೆ ಅನುಕೂಲ ಆಗುತ್ತೆ. ಡೋಂಟ್ ಬಿ ಅಫ್ರೇಡ್ ಕ್ವೆಶನ್ಸ್ನ ಕೇಳೋದಕ್ಕೆ, ಕೆಲವೊಂದನ್ನು ಆಳವಾಗಿ ತಿಳ್ಕೊಳ್ಳೋದಕ್ಕೆ, ರಿಸರ್ಚ್ ಮಾಡಿ ಯಾಕೆ ಇದನ್ನು ಮಾಡ್ತಿದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ ಅಂತ ಹೇಳಿ ಆಮೇಲೆ ಬೇಕಾದರೆ ನೀವು ಚೇಂಜಸ್ ತರ್ಬೋದು. ವಿತ್ ದ ಮೂನ್ ಹಿಯರ್, ಗ್ರೂಪ್ ನಂಬರ್ 1, ಯು ಆರ್ ಹೈಲಿ ಇಂಟ್ಯೂಟಿವ್. ಯಾಕೆಂದರೆ ಈ ಕಾರ್ಡು ಅಷ್ಟೇ ಡಿವಿನೇಷನ್. ಇದು ಇವಾಗ ನಾವು ಕಾರ್ಡ್ಸ್ ಯೂಸ್ ಮಾಡ್ತಾ ಇದ್ದೀವಿ 2024 ಮಾಡರ್ನ್ ಆಗಿ ಒಂದು 10,000 ಥರ ಕಾರ್ಡ್ಸ್ ಇದೆ ಯೂಸ್ ಮಾಡೋದಕ್ಕೆ ಸ್ಪಿರಿಟ್ ಕಮ್ಯುನಿಕೇಷನ್ಗೆ ಅಥವಾ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆ್ಯನ್ಸೆಸ್ಟರ್ಸ್ ಜೊತೆ ಮಾತಾಡೋದಕ್ಕೆ. ವಿ ಯೂಸ್ ಕಾರ್ಡ್ಸ್, ಒರೆಕಲ್ ಕಾರ್ಡ್ಸ್, ಲೆನಾರ್ಮೆಂಟ್ ಕಾರ್ಡ್ಸ್, ರೂನ್ಸ್, ಸ್ಟೋನ್ಸ್, ಕ್ರಿಸ್ಟಲ್ಸ್ ಎಲ್ಲ ಆ ಕಾಲದಲ್ಲಿ ಇವಾಗಲೂ ಯೂಸ್ ಮಾಡ್ತಾರೆ. ಬೋನ್ ಕಾಸ್ಟಿಂಗ್ ಅಂಥೇಳಿ, ಬೋನ್ ಡಿವಿನೇಷನ್ ಅಂಥೇಳಿ. ಈ ಕಾರ್ಡ್ ಬಂದು ಆ ಬೋನ್ಸ್ನ ಯೂಸ್ ಮಾಡಿ ಸ್ಪಿರಿಟ್ ಕಮ್ಯುನಿಕೇಷನ್ ಮಾಡ್ತಿದ್ರು. ಸೊ ಈ ಕಾರ್ಡ್ ಬಂದು ಸ್ಪಿರಿಟ್ ಕಮ್ಯುನಿಕೇಷನ್ and also communication generally spiritual world ಜೊತೆ ಅಥವಾ unseen energies ಜೊತೆ. The moon card is all about intuition, psychic abilities. ಸೊ ನಿಮ್ಮ ancestors ಬಂದು ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಸೈಕಿಕ್ಸ್ ಇದ್ರು. ಅಂದರೆ ಸ್ಪಿರಿಟ್ ವರ್ಲ್ಡ್ ಜೊತೆ ತುಂಬ ಕಮ್ಯುನಿಕೇಷನ್ ಮಾಡ್ತಿದ್ರು. ಯಾವಾಗಲೂ ಆ ನೇಚರ್ ರಿದಮ್ನ ಫಾಲೋ ಮಾಡ್ತಾಯಿದ್ರು. ನೇಚರಲ್ಲಿ ಯಾವ ರೀತಿ ನಡೀತಾ ಇದೆ, ಸಮ್ಮರಲ್ಲಿ ಏನು ತಿನ್ನಬೇಕು, ವಿಂಟ್ರಲ್ಲಿ ಏನು ತಿನ್ನಬೇಕು, ಏನು ಅವೈಲಬಲ್ ಇದೆ ನಮ್ಮ ಸುತ್ತ ನ್ಯಾಚುರಲ್ ಆಗಿ, ವಾಟ್ ಈಸ್ ಸೋ ನ್ಯಾಚುರಲ್ ಆ್ಯಂಡ್ ರಿದಮಿಕ್. ಸೊ ಪ್ರಪಂಚ ಬಂದು ಇವಾಗ ಈ ಸಮಯದಲ್ಲಿ ಮಾಡರ್ನ್ ಆಗ್ತಾ ಈ ನೇಚರ್ ರಿದಮ್ನ ಮರ್ತು ಹೋಗ್ತಾ ಇದ್ದೀವಿ ನಾವು. ವಾಪಸ್ ಆ ನ್ಯಾಚುರಲ್ ರಿದಮ್ಗೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಎಸ್ಪೆಷಲಿ ನಿಮ್ಮ ಆ್ಯನ್ಸೆಸ್ಟರ್ಸು ಫಾಲೋ ದ ರಿದಮ್. ಫುಲ್ ಮೂನ್ ಆಗುತ್ತೆ, ನ್ಯೂ ಮೂನ್ ಆಗುತ್ತೆ, ಮೂನ್ ಮತ್ತು ವೇನ್ ಆಗುತ್ತೆ, ವ್ಯಾಕ್ಸ್ ಆಗುತ್ತೆ. ಸೊ ಆ್ಯಂಡ್ ಆಲ್ಸೋ ಫುಲ್ ಮೂನ್ ಬರ್ತಾ ಇದೆ ನಾಳೆ. ಫುಲ್ ಮೂನ್ ಇದೆ. ಸೊ ನಿಮ್ಮ ಆ್ಯನ್ಸೆಸ್ಟರ್ಸ್ ಹೇಳ್ತಾ ಇರೋದು, ಗೋ ಬ್ಯಾಕ್ ಟು ನ್ಯಾಚುರಲ್ ರಿದಮ್. ನೇಚರ್ ರಿದಮ್ನ ಮ್ಯಾಚ್ ಮಾಡೋದನ್ನು ಕಲಿತಾಗ ನಿಮ್ಮ ಹೆಲ್ತೂ ಇಂಪ್ರೂವ್ ಆಗುತ್ತೆ. ಇಂಟ್ಯೂಟಿವ್ ಆಗಿ ಮೆಸೇಜ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಲ್ಕೊಳ್ಳೋ ಟೈಮಲ್ಲಿ ಮಲ್ಕೊಂಡಾಗ ಲೈಕ್ 10 o'clock ಪ್ರತಿದಿನ 10 ಗಂಟೆಗೆ ಮಲ್ಕೊಂಡು 6 ಗಂಟೆಗೆ ಹೇಳ್ತೀನಿ ಅಂತ ಹೇಳಿ ನಿಮ್ಮ ಸ್ಲೀಪ್ ರೂಟೀನನ್ನು ಆ್ಯಕ್ಚುಯಲ್ ನ್ಯಾಚುರಲ್ ರೂಟೀನಿಗೆ ನೀವು ಮ್ಯಾಚ್ ಮಾಡೋದಕ್ಕೆ ಶುರು ಮಾಡಿದಾಗ, ಸೂರ್ಯ ಹುಟ್ಟೋ ಸಮಯದಲ್ಲಿ ನೀವು ಎದ್ದೇಳೋದು, 10 ಗಂಟೆಗೆ ಬೆಡ್ಡಿಗೆ ಹೋಗೋದು. ಸೊ ಆದಷ್ಟು ನಿಮ್ಮ ಗ್ಯಾಜೆಟ್ಸಿಂದ, ನಿಮ್ಮ ಫೋನಿಂದ ದೂರ ಇರೋದು. ರಾತ್ರಿ ಮಲ್ಕೊಳ್ಳೋಕ್ಕೆ ಹೋದಾಗ ನಿಮ್ಮ ಬಾಡಿನ ನ್ಯಾಚುರಲ್ ಆಗಿ ರೆಸ್ಟ್ ಆಗೋದಕ್ಕೆ ಬಿಡೋದು. ವಿಂಟರ್ ಟೈಮಲ್ಲಿ ಯಾವ ಫುಡ್ ಅವೈಲಬಲ್ ಇರುತ್ತೆ, ಯಾವುದು ಸೀಸನಲ್ ಫುಡ್ ಇರುತ್ತೆ, ಸೀಸನಲ್ ಫ್ರೂಟ್ಸ್ ಇರುತ್ತೆ, ಅದನ್ನು ಜಾಸ್ತಿ ಆ್ಯಡ್ ಮಾಡೋದು ನಿಮ್ಮ ಡಯಟಿಗೆ. ಸೊ ನಿಮ್ಮ ಆ್ಯನ್ಸೆಸ್ಟರ್ಸ್ ಹೇಳ್ತಾ ಇರೋದು, ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂತ ಹೇಳಿ, ಗೋ ಬ್ಯಾಕ್ ಟು ನೇಚರ್ ಅಂತ ಹೇಳಿ ನಿಮ್ಮ ಆ್ಯನ್ಸೆಸ್ಟರ್ಸ್ ಹೇಳ್ತಾ ಇರೋದು. ಈ ನ್ಯಾಚುರಲ್ ರಿದಮಿಗೆ ನೀವು ಮ್ಯಾಚ್ ಮಾಡಿದಾಗ ನಿಮ್ಮ ಬಾಡಿನ ನೀವು ರೀಸೆಟ್ ಮಾಡ್ತೀರಾ. ಮತ್ತು ಓವರಾಲ್ ಆಗಿ ನಿಮ್ಮ ಹೆಲ್ತನ್ನು ರೀಸೆಟ್ ಮಾಡ್ತೀರಾ. ನಿಮ್ಮ ಮೂಡ್ ಇಂಪ್ರೂವ್ ಆಗುತ್ತೆ. ಯಾವಾಗ ನಾವು ನೇಚರ್ಗೆ ನಮ್ಮ ಲೈಫ್ ಸ್ಟೈಲ್ನ ನೇಚರ್ದು ರಿದಮ್ ಜೊತೆ, ನೇಚರ್ದು ಫೇಸ್ ಜೊತೆ ನಾವು ಯಾವಾಗ ಮ್ಯಾಚ್ ಮಾಡ್ತೀವಿ, ಆದಷ್ಟು ರಿಲ್ಯಾಕ್ಸ್ಡ್ ಆಗಿರ್ತೀವಿ. And there will be a lot of improvements physically, mentally, emotionally, spiritually, and also ಈ ಸ್ಪಿರಿಟ್ ಮೆಸೇಜಸ್ಸು ಅಥವಾ ಏನು ಗೈಡೆನ್ಸ್ ಬರ್ತಾ ಇದೆ ನಮ್ಮ ಆ್ಯನ್ಸೆಸ್ಟರ್ಸಿಂದ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನಿಮಗೆ ಇನ್ನೂ ಈಸಿ ಆಗುತ್ತೆ ಅಂತ ಹೇಳ್ತಾ ಇರೋದು. ಆ್ಯಂಡ್ ವಿತ್ ದ ಫೈರ್ ಗಾರ್ಡಿಯನ್, ಇಗ್ನೈಟ್ ಯುವರ್ ಪ್ಯಾಷನ್. ನಾವು ಈ ರೀಡಿಂಗ್ ಶುರು ಮಾಡಿದ್ದೆ, ನಿಮ್ಮ ಪ್ಯಾಷನ್ ಏನು, ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಉತ್ಸಾಹ ಇದೆಯಾ, ಇಂಟ್ರೆಸ್ಟ್ ಇದೆಯಾ, ಲೈಕ್ ಡು ಯು ಕಂಪ್ಲೀಟ್ಲಿ ಮ್ಯಾಡ್ಲಿ ಇನ್ ಲವ್ ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆ, ಅಥವಾ ಇನ್ ಜನರಲ್ ಆಗಿ ಆರ್ ಯು ಸೋ ಮ್ಯಾಡ್ಲಿ ಇನ್ ಲವ್ ವಿತ್ ಲೈಫ್? ಸೊ ದ್ಯಾಟ್ ಈಸ್ ದ ಕ್ವೆಶನ್ ನಿಮ್ಮ ಆ್ಯನ್ಸೆಸ್ಟರ್ಸ್ ಕೇಳ್ತಾ ಇರೋದು. ಸೊ ಇಂಥ ಒಂದು ಇಂಟ್ರೆಸ್ಟು, ಪ್ಯಾಷನ್ ಇಲ್ಲ ಅಂತಂದರೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ವಿ ಹ್ಯಾವ್ ಟು ಆಸ್ಕ್ ಅವರ್ ಸೆಲ್ಫ್, ನಾವು ಲೈಕ್
ಆರ್ ವಿ ಡೂಯಿಂಗ್ ದ ರೈಟ್ ಥಿಂಗ್, ನಾವು ಸರಿಯಾಗಿರುವಂಥದ್ದನ್ನು ಮಾಡ್ತಾ ಇದ್ದೀವ, ಹಾಗಾದರೆ ನಾವು ಸ್ವಲ್ಪ ಚೇಂಜಸ್ ಮಾಡಬೇಕಾಗತ್ತೆ ಅಂತ ಹೇಳಿ. ಬಟ್ ಎನಿವೇ, ಸೊ ನಿಮ್ಮ ಪ್ಯಾಷನನ್ನು, ನಿಮ್ಮ ಹಾರ್ಟನ್ನ ಫಾಲೋ ಮಾಡೋದು, ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡೋದು, ನ್ಯಾಚುರಲ್ ರಿದಮ್ನ ಫಾಲೋ ಮಾಡೋದು, ಲೈಕ್ ಮೂನ್ ಸೈಕಲ್ನ ಫಾಲೋ ಮಾಡೋದು, ಯೂನಿವರ್ಸು ಸೈನ್ಸು, ಏಂಜಲ್ ಸೈನ್ಸ್ ಇರ್ಬೋದು, ನಿಮ್ಮ ಆ್ಯನ್ಸಿಸ್ಟರ್ ಸೈನ್ಸ್ ಇರ್ಬೋದು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋದು, ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂತ ಹೇಳ್ತಾ ಇರೋದು. ನಾವು ಸ್ಪಿರಿಚುವಲ್ ವರ್ಲ್ಡ್ ಬಂದು ಇಟ್ ಈಸ್ ವೆರಿ ವೆರಿ ಇಂಟರ್ಡಿಪೆಂಡೆಂಟ್ ಒಬ್ಬರ ಮೇಲೊಬ್ಬರು. ಸೊ ಗೋ ಬ್ಯಾಕ್ ಟು ಬೇಸಿಕ್ಸ್, ಕನೆಕ್ಟ್ ಟು ನೇಚರ್, ಕನೆಕ್ಟ್ ಟು ಸ್ಪಿರಿಟ್ ವರ್ಲ್ಡ್, ಕನೆಕ್ಟ್ ವಿತ್ ಯುವರ್ ಓನ್ ಸೋಲ್, ನಿಮ್ಮ ಸೋಲ್ ಎಸೆನ್ಸ್ನ, ನಿಮ್ಮ ಹಾರ್ಟ್ನ, ಕನೆಕ್ಟ್ ಟು ಯುವರ್ ಓನ್ ಹಾರ್ಟ್, ಕನೆಕ್ಟ್ ಟು ಯುವರ್ ಹೈಯರ್ ಸೆಲ್ಫ್. ಲೈಫ್ನ ಮೀನಿಂಗ್ಫುಲ್ಲಾಗಿ, ರಿಚ್ ಆಗಿ ನಾವು ಲೈಫ್ನ ಲೀಡ್ ಮಾಡೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ. ಸೊ ಯಾವಾಗ ಈ ಥರ ಮೀನಿಂಗ್ಫುಲ್ ಆಗಿರುವಂಥ ಲೈಫ್ನ ನಾವು ಲೀಡ್ ಮಾಡ್ತೀವಿ, ವಿಲ್ ಬಿ ಸೋ ಹ್ಯಾಪಿ. ಲೈಫ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕ್ಯೂರಿಯಸ್ ಆಗಿರುತ್ತೆ, ಮತ್ತು ವಿಲ್ ಫೀಲ್ ಸೋ ಗುಡ್. ನಮ್ಮ ಲಾಸ್ಟ್ ಮಿನಿಟ್ ಆಫ್ ಅವರ್ ಲೈಫ್, ನಮ್ಮ ಡೆತ್ ಬೆಡ್ಡಲ್ಲಿದ್ದಾಗ ನಾವು ನಮ್ಮ ಲೈಫ್ನ ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ, ಲೈಕ್ ಐ ಹ್ಯಾಡ್ ಸಚ್ ಅ ರಿಚ್ ಮೀನಿಂಗ್ಫುಲ್ ಲೈಫ್ ಅಂತ ಹೇಳಿ ನಾವು ಆ ಕಡೆ ಉಸಿರೆಳೆಯೋದು ಇಟ್ಸ್ ಅ ಪ್ರಿವಿಲೇಜ್. ಎಷ್ಟೊಂದು ಜನ ನೋವಲ್ಲಿ ಪ್ರಾಣ ಬಿಡ್ತಾರೆ, ಬಟ್ ಯಾವಾಗ ನಮ್ಮ ಜೀವನನ ಪ್ರತಿದಿನ ಆ ಖುಷಿಗೋಸ್ಕರ, ಆ ಪ್ಲೆಷರ್ಗೋಸ್ಕರ, ಏನೇನಾದರೂ ಮಾಡ್ತಾರೋ ಕೆಲಸದಲ್ಲಿ ವ್ಯಾಲ್ಯೂ, ಮೀನಿಂಗ್ ಇರೋವಂಥ ಕೆಲಸ ಮಾಡಿದಾಗ ಯು ವಿಲ್ ಫೀಲ್ ಸೋ ಗುಡ್, ಸ್ಯಾಟಿಸ್ಫೈಡ್. ಆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋವಂಥ ಕೆಲಸಗಳನ್ನ ಜಾಸ್ತಿ ಮಾಡಿ, ಎನ್ರಿಚ್ ಯುವರ್ ಲೈಫ್. ಸೊ ಅದು ಇಂಪಾರ್ಟೆಂಟ್ ಆಗಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋವಂಥದ್ದು. ಸೊ ಬ್ರೇಕ್ ಸಮ್ ಪ್ಯಾಟರ್ನ್ಸ್, ಕೆಲವೊಂದು ಪ್ಯಾಟರ್ನ್ಸು, ಬಿಲೀವ್ಸು, ರಿಚುವಲ್ಸ್ ಎಲ್ಲ ಬ್ರೇಕ್ ಮಾಡಬೇಕು. ನಿಮ್ಮ ಈ ಹೊಸ ಲೈಫ್ನ, ಹೊಸ ಲೈಫ್ ಸ್ಟೈಲ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅಂತ ಅಂದರೆ ಡೋಂಟ್ ಬಿ ಅಫ್ರೇಡ್ ಟು ಬ್ರೇಕ್ ಸಮ್ ಪ್ಯಾಟರ್ನ್ಸ್, ಹಳೆ ಪ್ಯಾಟರ್ನ್ಸು, ನಿಮ್ಮ ಆ್ಯನ್ಸಿಸ್ಟರ್ಸ್ ಮಾಡಿರೋವಂಥ ಪ್ಯಾಟರ್ನ್ಸು. ಆ್ಯಂಡ್ ದೆನ್ ವಿ ಹ್ಯಾವ್ ಎಕ್ಸಿಸ್ಟೆನ್ಸ್ ಹಿಯರ್. ಲೈಕ್ ನಿಮ್ಮ ಆ್ಯನ್ಸಿಸ್ಟರ್ಸ್ ಬಂದು ಲೈಕ್ ಕಂಪ್ಲೀಟ್ಲಿ ಟೋಟಲಿ ಎಂಜಾಯ್ ಆ್ಯಂಡ್ ಈ ಕೇನ್ ಜ್ಯೂಸ್, ಈ ಶುಗರ್ ಕೇನ್ ಇರುತ್ತಲ್ಲ, ಅದನ್ನು ಜ್ಯೂಸ್ ಮಾಡಬೇಕಾದ್ರೆ ಎಷ್ಟು ಸಲ ಆ ಜ್ಯೂಸ್ ಮಷೀನಲ್ಲಿ ಅದನ್ನು ಹಾಕಿ ಕಡೆ ಡ್ರಾಪ್ ಇರೋ ತನಕ ಆ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು ಎಕ್ಸ್ಟ್ರಾಕ್ಟ್ ದಟ್ ಸ್ವೀಟ್ನೆಸ್. ಟೋಟಲಾಗಿ ಲೈಫು ನಿಮಗೆ ಆಫರ್ ಮಾಡ್ತಾ ಇರುವಂಥ ಆ ಸ್ವೀಟ್ನೆಸ್ನ, ಆ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಕಂಪ್ಲೀಟ್ಲಿ, ಎಂಜಾಯ್ ದ ಸ್ವೀಟ್ನೆಸ್ ಆಫ್ ಲೈಫ್ ಅಂತ ಹೇಳ್ತಾ ಇರೋದು ನಿಮ್ಮ ಆ್ಯನ್ಸಿಸ್ಟರ್ಸು. ಅದು ಯಾವಾಗ ಸಾಧ್ಯ ಅಂತಂದರೆ ನಮಗೆ ಖುಷಿ ಕೊಡುವಂಥದ್ದು, ನಮ್ಮ ಪ್ಯಾಷನ್, ನಮ್ಮ ಹಾರ್ಟ್ನ, ನಮ್ಮ ಇಂಟ್ಯೂಷನನ್ನು ಫಾಲೋ ಮಾಡಿದಾಗ ಮಾತ್ರ, ನಮ್ಮ ಆ ಫೈರ್ ಒಳಗಡೆ ಇರೋವಂಥ ಆ ಸೋಲ್ ಫೈರ್ನ ಫಾಲೋ ಮಾಡಿದಾಗ ಮಾತ್ರ. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ದೇ ಆರ್ ಟೆಲಿಂಗ್ ಯು ಟು ಲೀವ್ ವೆರಿ ರಿಚ್ ಮೀನಿಂಗ್ಫುಲ್ ಲೈಫ್. ನಾವು ರಿಚ್ ಅಂತ ಅಂದರೆ ದುಡ್ಡಿನ ವಿಚಾರದಲ್ಲಿ ಅಷ್ಟೇ ರಿಚ್ ಅಂತ ಹೇಳ್ತಾ ಇಲ್ಲ, ಇನ್ ಜನರಲ್ ಆಗಿ ಓವರ್ ಆಲ್ ಮೇಕ್ ಆ ಲೈಫ್ನ ನಿಮ್ಮ ಫ್ರೆಂಡ್ ಆಗಿ ಟ್ರೀಟ್ ಮಾಡಿ. ಎವ್ರಿ ಮೊಮೆಂಟ್ ಆಫ್ ದ ಡೇ, ಎವ್ರಿ ಸಿಚುವೇಶನ್, ಎವ್ರಿ ರಿಲೇಷನ್ಶಿಪ್, ಎವ್ರಿ ಡಿಸಿಷನ್ಸ್, ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಫೈಂಡ್ ಮೀನಿಂಗ್, ಫೈಂಡ್ ಬ್ಯೂಟಿ, ಫೈಂಡ್ ಇಂಟ್ರೆಸ್ಟ್. ಆ ಕೇನ್ ಜ್ಯೂಸ್ ಥರ ಎಕ್ಸ್ಟ್ರಾಕ್ಟ್ ದ ಬ್ಯೂಟಿ ಆಫ್ ಲೈಫ್. ಈ ಲೈಫ್ ಏನೆಲ್ಲ ಆಫರ್ ಮಾಡ್ತಾ ಇದೆ, ಬಿ ಅವೈಲಬಲ್, ಬಿ ಓಪನ್ ಆ್ಯಂಡ್ ರಿಸೀವ್. ಲೈಫ್ಗೆ, ಯೂನಿವರ್ಸು ನಿಮಗೆ ಎಷ್ಟೆಲ್ಲ ಆಫರ್ ಮಾಡಬೇಕು ಅಂತ ರೆಡಿಯಾಗಿರಬೇಕಾದ್ರೆ ನಮ್ಮನ್ನು ನಾವು ಕ್ಲೋಸ್ ಮಾಡ್ಕೊಳ್ಳೋದು, ನಾವು ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡೋದು, ನಮ್ಮನ್ನು ನಾವು ಕ್ರಿಟಿಸೈಸ್ ಮಾಡೋದು, ನೆಗೆಟಿವ್ ಪ್ಯಾಟರ್ನ್ಸಲ್ಲಿರೋದು, ನಮ್ಮ ಆ್ಯನ್ಸಿಸ್ಟರ್ಸ್ ಬಿಲ್ಡ್ ಮಾಡಿರೋವಂಥ ಪ್ಯಾಟರ್ನ್ಸ್ನ ಕಂಟಿನ್ಯೂ ಮಾಡೋದು. ಸೊ ದಿಸ್ ವಿಲ್ ಬ್ಲಾಕ್ ಈ ಬ್ಯೂಟಿನ, ಈ ಎಸೆನ್ಸ್ನ, ಈ ಸ್ವೀಟ್ನೆಸ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು ಡೋಂಟ್ ಬಿ ಅಫ್ರೇಡ್ ಟು ಬ್ರೇಕ್ ಪ್ಯಾಟರ್ನ್ಸ್, ಚೇಂಜ್ ರಿಚುವಲ್ಸ್, ಫಾಲೋ your heart, follow your soul, connect to your higher purpose, higher self, connect, align to nature's rhythm. ಇದೆಲ್ಲ ನಮ್ಮ ಲೈಫ್ನ ಮೀನಿಂಗ್ಫುಲ್ಲಾಗಿ, ನಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ, ಲೈಕ್ our whole life, let our whole life be a poem. Okay, entire life ಬಂದು ನಮ್ಮದು, it will be
ಬ್ಯೂಟಿಫುಲ್ ಪೊಯಮ್ ಅನ್ನೋ ಥರ. ಐ ಡೋಂಟ್ ನೋ ಯಾವ ರೀತಿ ಹೇಳಬೇಕಂತ ಹೇಳಿ, ಬಟ್ ನಮ್ಮ ಆನ್ಸೆಸ್ಟರ್ಸ್ ಬಂದು ನಮಗೆ ಗ್ರೂಪ್ ನಂಬರ್ 1 ಈ ಪರ್ಟಿಕ್ಯುಲರ್ ರೀಡಿಂಗಲ್ಲಿ ಹೇಳ್ತಾ ಇರೋದು, live a rich meaningful life. So finally, last message is celebrate your life, celebrate your existence, live fully, wholly, completely, wholeheartedly. ಓಕೆ, ಸೊ ಅದು ನಿಮ್ಮ ಆನ್ಸೆಸ್ಟರ್ಸ್ ಮೆಸೇಜಸ್ಸು ಗ್ರೂಪ್ ನಂಬರ್ 1. ಕೆಳಗಡೆ ಕಮೆಂಟ್ ಮಾಡಿ ಐ ಸೆಲೆಬ್ರೇಟ್ ಮೈ ಲೈಫ್ ಅಂತ ಹೇಳಿ. ಲೈಕ್ ಹೋಲ್ ಲೈಫ್ ಇಸ್ ಅ ಸೆಲೆಬ್ರೇಷನ್ ನಮ್ಮದು. ಸೊ ಯಾ, ದಟ್ ಈಸ್ ಯುವರ್ ಮೆಸೇಜಸ್ ಗ್ರೂಪ್ ನಂಬರ್ 1. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಅಂಡರ್ಲೈನ್ ಇನ್ ಕೋಟ್, ಮನ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಸ್ಪೆಷಲಿ ನಿಮ್ಮ ಗ್ರೂಪ್ಗೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಮೆಸೇಜಸ್ಸು ನಿಮ್ಮ ಆನ್ಸೆಸ್ಟರ್ಸಿಂದ. ವೆರಿ ಇಂಟ್ರೆಸ್ಟಿಂಗ್ಲಿ ಗ್ರೂಪ್ ನಂಬರ್ 2, ಈ ಸ್ಟೋನನ್ನು ನೋಡ್ತಾ ಇದ್ದರೆ ಇಟ್ ಫೀಲ್ಸ್ ಲೈಕ್ ಅ ಟೂಮ್ ಸ್ಟೋನ್. ಮತ್ತು ಈ ಟೂಮ್ ಸ್ಟೋನ್ ಬಂದು ನಿಮ್ಮದೇ ಟೂಮ್ ಸ್ಟೋನು, ಯಾವುದೋ ಒಂದು ಪಾಸ್ಟ್ ಲೈಫಲ್ಲಿ ಲೈಕ್ ಮೇ ಬಿ 500 years ago or 1000 years ago ನಿಮ್ಮದೇ ಟೂಮ್ ಸ್ಟೋನ್ ಥರ ಇದೆ. ನೀವೇ ನಿಮ್ಮ ಆನ್ಸೆಸ್ಟರ್ ಆಗಿ ಬಂದು ಈ ಮೆಸೇಜನ್ನು ಕೊಡ್ತಾ ಇರೋ ಥರ ಇದೆ. ಲೈಕ್ ಯು ಆರ್ ಯುವರ್ ಆನ್ಸೆಸ್ಟರ್. ನಿಮಗೆ ಬರ್ತಾ ಇರೋಂಥ ಮೆಸೇಜು ನಿಮ್ಮದೇ ಪಾಸ್ಟ್, ವೆರಿ ಪಾಸ್ಟ್ ಲೈಫಲ್ಲಿ, ನಿಮ್ಮ ಎಕ್ಸಿಸ್ಟೆನ್ಸಲ್ಲಿ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ, ಆ ಲೈಫ್ ಟೈಮಲ್ಲಿ ಇದ್ದಂಥ ನೀವು, ನಿಮ್ಮ ಪಾಸ್ಟಲ್ಲಿದ್ದಂಥ ನೀವು ಇವತ್ತಿಗೆ ಮೆಸೇಜನ್ನು ಕೊಡೋಕ್ಕೆ ಬರ್ತಾ ಇರೋ ಥರ ಇದೆ. ಲೈಕ್ ಯು ಆರ್ ಯುವರ್ ಆನ್ಸೆಸ್ಟರ್ ನಿಮ್ಮ ಗ್ರೂಪ್ಗೆ, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಕಂಟಿನ್ಯೂ ಮಾಡೋದಕ್ಕೆ ಮುಂಚೆ ಐ ಜಸ್ಟ್ ವಾಂಟ್ ಟು ಇನ್ಫಾರ್ಮ್, ಲೈಟಿಂಗ್ ಬಂದು ವೇರಿ ಆಗ್ತಾ ಇದೆ ಎಂಟೈರ್ ರೀಡಿಂಗಲ್ಲಿ. ಇದಕ್ಕಿದಂಗೆ ಬೆಳಕು ಜಾಸ್ತಿ ಆಗುತ್ತೆ, ಕತ್ಲಾಗುತ್ತೆ, ಲೈಕ್ ಡಾರ್ಕ್ ಆಗುತ್ತೆ, ಡಿಮ್ ಆಗುತ್ತೆ. ದಟ್ ಈಸ್ ಬಿಕಾಸ್ ಆ್ಯಸ್ ಯೂಶ್ವಲಿ ನಾನು ಈ ನ್ಯಾಚುರಲ್ ಲೈಟಿಂಗಲ್ಲಿ ಕೂತಿರೋದು ವಿಂಡೋ ಹತ್ರ. ಸೊ ಮೋಡ ಯಾವ ರೀತಿ ಮೂವ್ ಆಗ್ತಾ ಇದೆ ಸೂರ್ಯನ ಸುತ್ತ, ಬೇಸ್ಡ್ ಆನ್ ದ್ಯಾಟ್ ಇವತ್ತಿನ ಲೈಟಿಂಗ್ ಬಂದು ವೇರಿಂಗ್ ವೆರಿ ಮಚ್. ಸೊ ಸಾರಿ ಅಬೌಟ್ ದ ಲೈಟಿಂಗ್. ಎನಿವೇ, ಸೊ ಇವತ್ತಿನ ಮೆಸೇಜಸ್ಸು ನಿಮಗೆ ಬರ್ತಾ ಇರೋದು ನಿಮ್ಮಿಂದನೇ, ನಿಮ್ಮ ಪಾಸ್ಟ್ ಸೆಲ್ಫಿಂದ, ನಿಮ್ಮ ಒನ್ ಆಫ್ ಯುವರ್ ಪಾಸ್ಟ್ ಲೈಫ್ಸಿಂದ ನೀವೇ ನಿಮ್ಮ ಆನ್ಸೆಸ್ಟರ್ಸ್ ಆಗಿ. ಸೊ ಫಸ್ಟ್ ಆಫ್ ಆಲ್ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಮತ್ತು ಇನ್ನೊಂದು ಏನು ಹೇಳ್ತಾ ಇರೋದು, ನಿಮ್ಮ ಆನ್ಸೆಸ್ಟರ್ ವಿಚ್ ಈಸ್ ಯು, ಆ ಲೈಫ್ ಟೈಮಲ್ಲಿ ನೀವು ಯಾವುದೋ ಒಂದು ಕೆಲಸನ ನೀವು ಶುರು ಮಾಡಿದ್ರಿ, ಅಥವಾ ಏನೋ ಪ್ರಾಕ್ಟೀಸು, ಸಾಧನೆ, ಅಥವಾ ಏನೇನಾದರೂ ನೀವು ಶುರು ಮಾಡಿರೋ ಅಂಥ ಕೆಲಸನ ಈ ಲೈಫ್ ಟೈಮಲ್ಲಿ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರೋದು. ಯಾವುದನ್ನು ಅರ್ಧಕ್ಕೆ ಬಿಟ್ಟಿದ್ರಿ ಅದನ್ನು ಈ ಲೈಫ್ ಟೈಮಲ್ಲಿ ಮತ್ತೆ ಶುರು ಮಾಡಿರೋದು, ಅಥವಾ ಕಂಟಿನ್ಯೂ ಮಾಡ್ತಿರ್ಬೋದು. ಅಥವಾ ಆವತ್ತನ ಇಂಟೆನ್ಷನ್ ಏನಿತ್ತು ಆ ಒಂದು ಪೀರಿಯಡಲ್ಲಿ ನೀವು ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಆಗಿರಲಿಲ್ಲ. ಮೇ ಬಿ ಆ ಒಂದು ಪೀರಿಯಡಲ್ಲಿ ಆ ಫ್ರೀಡಮ್ ಇರಲಿಲ್ಲ, ಅಥವಾ ಬೇಕಾದಂಥ ರಿಸೋರ್ಸಸ್ ಇರಲಿಲ್ಲ. ಬಟ್ ಈ ಲೈಫ್ ಟೈಮಲ್ಲಿ, ಈ ಪರ್ಟಿಕ್ಯುಲರ್ ಏಜಲ್ಲಿ ಯು ಆರ್ ರೆಡಿ. ಆವತ್ತು ನಾವು ಏನು ಇಂಟೆನ್ಷನ್ ಸೆಟ್ ಮಾಡಿದ್ವಿ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ, ಈ ಒಂದು ಕನಸನ್ನು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಫುಲ್ಫಿಲ್ ಮಾಡೋದಕ್ಕೆ ವಿ ಆರ್ ರೆಡಿ ಅಂತ ಹೇಳಿ. ಕೆಲವ್ರಿಗೆ ಇದು ನಿಮ್ಮ ಸೋಲ್ ಫ್ರೀಡಮ್ ಇರ್ಬೋದು, ಕೆಲವ್ರಿಗೆ ಎನ್ಲೈಟನ್ಮೆಂಟ್ ಇರ್ಬೋದು, ಲೈಕ್ ನಿಮ್ಮ ಸ್ಪಿರಿಚುಯಾಲಿಟಿನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥ ಇಂಟ್ರೆಸ್ಟ್ ಇರ್ಬೋದು, ಸಾಧನೆ ಹಾದಿನಲ್ಲಿ ಇನ್ನೂ ಡೀಪಾಗಿ ಹೋಗುವಂಥ ಇಂಟ್ರೆಸ್ಟ್ ಇರ್ಬೋದು. ಅಥವಾ ಕೆಲವ್ರಿಗೆ ನಿಮ್ಮ ಓವರಾಲ್ ಫ್ರೀಡಮ್ ಇರ್ಬೋದು, ನಿಮಗೆ ಖುಷಿ ಕೊಡುವಂಥದ್ದನ್ನು ಮಾಡೋಕ್ಕೆ ಬೇಕಾಗಿರುವಂಥ ಧೈರ್ಯ. ಎಸ್ಪೆಷಲಿ ವುಮೆನ್ ಆಗಿದ್ದರೆ, ಆ ಕಾಲದಲ್ಲಿ ಹೆಣ್ಮಕ್ಳಿಗೆ ಫ್ರೀಡಮ್ ಇರಲಿಲ್ಲ. ಅವ್ರನ್ನ ಲೈಕ್ ದೇರ್ ಆಬ್ಜೆಕ್ಟ್ ಥರ, ಕಮಾಡಿಟಿ ಥರ ಎಕ್ಸ್ಚೇಂಜಿಗೆ ಯೂಸ್ ಮಾಡ್ಕೊಳ್ತಾ ಇದ್ರು ಆ ಕಾಲದಲ್ಲಿ ಹೆಣ್ಮಕ್ಳನ್ನ. ಸೊ ಯು ವಾಂಟೆಡ್ ದಟ್ ಫ್ರೀಡಮ್, ನಿಮಗೆ ಬೇಕಾಗಿರುವಂಥದ್ದನ್ನು ಮಾಡೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಇಂಟ್ರೆಸ್ಟ್ ಇರ್ಬೋದು, ನಿಮ್ಮದೇ ಆಗಿರುವಂಥದ್ದನ್ನು ನೀವು ಈ ಲೈಫ್ ಟೈಮಲ್ಲಿ ಶುರು ಮಾಡಿರ್ಬೋದು, ಅಥವಾ ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋಂಥ ಇಂಟ್ರೆಸ್ಟ್ ಇರ್ಬೋದು. ಬಟ್ ನೀವು ಇವತ್ತು ಏನೇ ಮಾಡ್ತೀವಿ ಅದು ಕಂಟಿನ್ಯೂಯೇಷನ್ ಅಂತ ಹೇಳ್ತಾ ಇರೋದು. ಆ ಪರ್ಟಿಕ್ಯುಲರ್ ಲೈಫ್ ಟೈಮಿಂದ ಈ ಲೈಫ್ ಟೈಮಿಗೆ ಯು ಆರ್ ಮೂವಿಂಗ್, ಯುವರ್ ಇಂಟೆನ್ಷನ್, ಯುವರ್ ಇಂಟ್ರೆಸ್ಟ್, ಯುವರ್ ಡ್ರೀಮ್ ಮತ್ತು ಇನಿಸಿಯೇಷನ್ ಇದೆಲ್ಲನೂ ಈ ಲೈಫ್ ಟೈಮಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು ನಿಮ್ಮ ಈ ಪರ್ಟಿಕ್ಯುಲರ್ ಆನ್ಸೆಸ್ಟರ್, ದಟ್ ಈಸ್ ಯು. ಓಕೆ, ಸೊ ಅದು ಮೊದಲನೇದು ಬರ್ತಾ ಇರೋಂಥ ಮೆಸೇಜು. ವಿತ್ ದ ಮೆಡಿಸಿನ್ ವೀಲ್ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನೀವು
ಲೈಕ್ ಶಾಮನ್ ಇದ್ದಿರ್ಬೋದು, ಮೆಡಿಸಿನ್ ಮ್ಯಾನ್, ಮೆಡಿಸಿನ್ ವುಮೆನ್, ಆ ಪರ್ಟಿಕ್ಯುಲರ್ ಊರಲ್ಲಿ ಅಥವಾ ಪರ್ಟಿಕ್ಯುಲರ್ ಜಾಗದಲ್ಲಿ ಯು ಆರ್ ದ ಎಲ್ಡರ್. ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ನೀವೇ ಎಲ್ಲರಿಗಿಂತ ತಿಳಿದಂಥವ್ರು, ನಾಲೆಜ್ ಇದ್ದಂಥವ್ರು, ತಿಳುವಳಿಕೆ ಇದ್ದಂಥವ್ರು. ಊರಿಂದ ಆಚೆ ಇರ್ಬೋದು, ನೀವು ಎಲ್ಲರೂ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಿರ್ಬೋದು, ನಿಮ್ಮ ಹತ್ರ ಅಡ್ವೈಸ್ ತೊಗೊಳೋದಕ್ಕೆ ಅಥವಾ ಮೆಡಿಸಿನ್ ತೊಗೊಳೋದಕ್ಕೆ, ಪ್ಲಾಂಟ್ ಮೆಡಿಸಿನ್ ತೊಗೊಳೋದಕ್ಕೆ ಜನರನ್ನ ನೀವು ಇನಿಷಿಯೇಟ್ ಮಾಡಿರ್ಬೋದು. ಆ ಒಂದು ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಪ್ಲಾಂಟ್ ಮೆಡಿಸಿನ್ಗೆ ಅಥವಾ ಸ್ಪಿರಿಚುಯಾಲಿಟಿಗೆ. ಸೊ ಯು ಆರ್ ಇನ್ ಅ ವೆರಿ ಹೈ ಪೊಸಿಷನ್. ಸೊ ಆ ಹೈ ಪೊಸಿಷನಲ್ಲಿ ಬೇರೆಯವ್ರಿಗೆ ನಿಮ್ಮ ಈ ಗ್ರೋತನ್ನ ನೋಡೋಕ್ಕಾಗ್ದಿರಾ ಅಥವಾ ಎಲ್ಲರೂ ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದನ್ನು ನೋಡೋಕ್ಕಾಗ್ದಿರಾ, ದೇರ್ ಮೇ ಹ್ಯಾವ್ ಬಿನ್ ಸಮ್ ಕೈಂಡ್ ಆಫ್ ಟ್ರ್ಯಾಜಿಡಿ ಆ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ನೀವು ಅಂದ್ಕೊಂಡಷ್ಟು ನೀವು ಮಾಡೋಕ್ಕಾಗ್ದಿಲ್ಲದೆ ಇರ್ಬೋದು. ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಕಂಟಿನ್ಯೂಷನ್ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನೀವು ಮಾಡ್ತಾ ಇರೋದು. ಈ ಹರ್ಬ್ಸ್ ಬಗ್ಗೆ, ಜನರಲ್ ಆಗಿ ಪ್ಲ್ಯಾಂಟ್ ಬಗ್ಗೆ, ಗಾರ್ಡನಿಂಗ್ ಬಗ್ಗೆ, ನೇಚರ್ ಬಗ್ಗೆ ಅಥವಾ ಸ್ಪಿರಿಚುಯಾಲಿಟಿ ಬಗ್ಗೆ ಎಲ್ಲ ನಿಮಗೆ ಕಾಳಜಿ ಜಾಸ್ತಿ ಇದ್ದರೆ, ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ಕನ್ಫರ್ಮೇಷನ್. ಆ ಲೈಫ್ ಟೈಮಿಂದ ಈ ಲೈಫ್ ಟೈಮಿಗೆ ದೆರ್ ಇಸ್ ಅ ಕಂಟಿನ್ಯೂಷನ್ ಆ್ಯಂಡ್ ಅ ವೆರಿ ಸ್ಟ್ರಾಂಗ್ ಕನೆಕ್ಷನ್ ನಿಮಗೆ. ಆ ಲೈಫ್ ಟೈಮ್ಗೂ ಈ ಲೈಫ್ ಟೈಮ್ಗೂ ದೆರ್ ಇಸ್ ಅ ಲಿಂಕ್. ಓಕೆ. ಮತ್ತು ಎಷ್ಟೊಂದು ಜನ ಹೊಸದಲ್ಲ, ಕೆಲವೊಂದು ಸೋಲ್ ಮೇಟ್ಸ್ಗಳು ಈ ಲೈಫ್ ಟೈಮಲ್ಲೂ ರಿಪೀಟ್ ಆಗ್ತಿರ್ಬೋದು. ಆ್ಯಸ್ ಅ ಪಾರ್ಟ್ನರ್ ಆರ್ ಆ್ಯಸ್ ಅ ಚಿಲ್ಡ್ರನ್, ಎಸ್ಪೆಷಲಿ ಮಕ್ಕಳು ಅಥವಾ ಪಾರ್ಟ್ನರ್ ಆಗಿ ಆ ಲೈಫ್ ಟೈಮಲ್ಲಿ ಇದ್ದಂಥ ಸೋಲ್ಮೇಟ್ಸು ಈ ಲೈಫ್ ಟೈಮಲ್ಲಿ ಮತ್ತೆ ಮೀಟ್ ಮಾಡಿರ್ಬೋದು. ದಟ್ ಕ್ಯಾನ್ ಬಿ ಒನ್ ಆಫ್ ದ ಥಿಂಗ್. ಲೈಕ್ ಒನ್ ಪರ್ಟಿಕ್ಯುಲರ್ ಸೋಲ್ಮೇಟ್ ಆವಾಗಲೇ ನೀವು ಲಾಸ್ಟ್ ಮೀಟ್ ಮಾಡಿದ್ದು ಈ ಪರ್ಟಿಕ್ಯುಲರ್ ಪಾಸ್ಟ್ ಲೈಫಲ್ಲಿ, ಅವರನ್ನು ಇವಾಗಲೇ ನೀವು ಭೇಟಿ ಮಾಡ್ತಾ ಇರ್ಬೋದು ಆಫ್ಟರ್ ಸಚ್ ಅ ಬಿಗ್ ಗ್ಯಾಪ್. ಸೊ ಇಟ್ ಈಸ್ ಲೈಕ್ ಅ ರಿಯೂನಿಯನ್ ಈ ಲೈಫ್ ಟೈಮಲ್ಲಿ ಕೆಲವೊಂದು ಸೋಲ್ಮೇಟ್ಸ್ ಜೊತೆ. ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಇರ್ಬೋದು, ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಮಕ್ಕಳಿರ್ಬೋದು. ದೇರ್ ಇಸ್ ಅ ಸೋಲ್ ರಿಯೂನಿಯನ್ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ವೆರಿ ಇಂಟ್ರೆಸ್ಟಿಂಗ್. ಈ ರೀಡಿಂಗಲ್ಲಿ ಈ ಮೆಸೇಜಸ್ ಕೊಡ್ತಾ ಇರೋದು ನಿಮ್ಮ ಆ್ಯನ್ಸಿಸ್ಟರ್ಸು. ಮೇ ಬಿ ನಿಮ್ಮ ಮೈಂಡಲ್ಲಿ ಪ್ರಶ್ನೆಗಳಿದ್ದಿರ್ಬೋದು, ಕೆಲವೊಂದು ವಿಚಾರಗಳು ನಿಮಗೆ ಅರ್ಥ ಆಗದೆ ಇರ್ಬೋದು, ಕನ್ಫ್ಯೂಷನಲ್ಲಿ ಇರ್ಬೋದು, ಏನಿದು ಅಂತ ಹೇಳಿ ಸ್ವಲ್ಪ ಆಲೋಚನೆ ಮಾಡ್ತಿದ್ರೆ ಮೇ ಬಿ ಈ ರೀಡಿಂಗು ನಿಮಗೆ ಕೆಲವೊಂದು ವಿಚಾರಗಳ ಬಗ್ಗೆ ಕನ್ಫರ್ಮೇಷನ್ನು, ಕ್ಲಾರಿಟಿ ಕೊಡೋದಕ್ಕಿರ್ಬೋದು ಈ ರೀಡಿಂಗು ನಿಮ್ಮ ಆ್ಯನ್ಸಿಸ್ಟರ್ಸಿಂದ. ಓಕೆ. ಯಾ, ದಟ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಆ್ಯಸ್ ಆಫ್ ನೌ. ಬಟ್ ಬೇರೆ ಕಾರ್ಡ್ಸ್ ಪುಲ್ ಮಾಡೋಣ. ಯಾ, ಲುಕ್ ಎಟ್ ದಟ್. ವಿ ಹ್ಯಾವ್ ಗಾರ್ಡಿಯನ್ ಏಂಜಲ್. ಇನ್ನೊಂದು ಮೆಸೇಜ್ ಬರ್ತಾ ಇರೋದು ಗ್ರೂಪ್ ನಂಬರ್ 2. ನಿಮ್ಮ ಈ ಲೈಫ್ ಟೈಮಲ್ಲಿ ನೀವು ಕಳ್ಕೊಂಡಿರೋ ಅಂಥವ್ರು ಇರ್ಬೋದು, ಅಥವಾ ನಿಮ್ಮ ಅಜ್ಜಿ ತಾತ, ಅವರ ಅಪ್ಪ ಅಮ್ಮ, ಈ ಥರ ನಿಮ್ಮ ಆ್ಯನ್ಸಿಸ್ಟರ್ಸ್ಗೆ ನೀವು ಪ್ರೇಯರ್ಸು ಅಥವಾ ಪೂಜೆ ಮಾಡೋದು ಯಾವುದಾದ್ರೂ ಮಿಸ್ ಆಗಿದ್ದರೆ, ಅಥವಾ ಯಾವುದಾದ್ರೂ ಅಂದ್ಕೊಂಡಿದ್ರಿ ತುಂಬ ದಿನದಿಂದ ಈ ಪೂಜೆ ಕೊಡಬೇಕು ಅಥವಾ ಇದನ್ನು ಮಾಡಿಸ್ಬೇಕು ಅಂಥೇಳಿ, ಅದನ್ನು ಮಾಡಿಸೋದು ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ನಿಮ್ಮ ಆ್ಯನ್ಸಿಸ್ಟರ್ಸ್ನ ನೀವು ಪ್ರೇಯರ್ಸು, ಪೂಜೆ ಎಲ್ಲ ಎಷ್ಟು ಮಾಡ್ತೀರಾ ನಿಮಗೆ ಅಷ್ಟು ಗ್ರೋತ್ ಆಗುತ್ತೆ, ನಿಮ್ಮ ಅಬಂಡೆನ್ಸ್ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ ನಿಮ್ಮ ಪೂರ್ವಜರಿಗೆ ಕೊಡಬೇಕಾಗಿರೋಂಥ ರೆಸ್ಪೆಕ್ಟು, ಕೊಡಬೇಕಾಗಿರೋಂಥ ಆಫರಿಂಗ್ಗಳನ್ನ ಯಾವುದೇ ಕಾರಣಕ್ಕೂ ಯಾವತ್ತೂ ನಿಲ್ಲಿಸಬೇಡಿ. ಅವರ ರಕ್ಷೆ ಮತ್ತು ಅವರ ಪ್ರೊಟೆಕ್ಷನ್, ಅವರ ಸಪೋರ್ಟ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಈಗ ನೆಕ್ಸ್ಟ್ ಮೆಸೇಜ್ ಬರ್ತಾ ಇರೋದು ಆ್ಯಕ್ಚುಲಿ ತುಂಬ ಏನ್ಷಿಯಂಟ್ ಆ್ಯನ್ಸಿಸ್ಟರ್ಸ್ ಅಲ್ಲ, ನೀವು ರೀಸೆಂಟಾಗಿ ಕಳ್ಕೊಂಡಿರ್ಬೋದು ಅಥವಾ ಈ ಲೈಫ್ ಟೈಮಲ್ಲಿ ಕಳ್ಕೊಂಡಿರ್ಬೋದು ನೀವು ಈ ಪರ್ಟಿಕ್ಯುಲರ್ ಆ್ಯನ್ಸಿಸ್ಟರ್ನ. ಇದು ನಿಮ್ಮ ಪೇರೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಅಂದರೆ ಅಣ್ಣ ತಂಗಿ, ಅಥವಾ ವೆರಿ ಕ್ಲೋಸ್ ರಿಲೇಟಿವ್ ಯಾರಾದರೂ ನೀವು ಈ ಲೈಫ್ ಟೈಮಲ್ಲಿ ಕಳ್ಕೊಂಡಿದ್ರೆ ಈ ಪರ್ಟಿಕ್ಯುಲರ್ ಮೆಸೇಜು ನಿಮಗೆ ಬರ್ತಾ ಇರೋದು. ಈಗ ಬರ್ತಾ ಇರೋಂಥ ಮೆಸೇಜು ಈ ಪರ್ಟಿಕ್ಯುಲರ್ ಪಾಸ್ಟ್ ಆನ್ ಸೋಲಿಂದ. ದೇ ಜಸ್ಟ್ ವಾಂಟ್ ಟು ಟೆಲ್ ನಿಮಗೆ, ನಿಮ್ಮ ಗ್ರೋತ್ಗೆ ನೀವು ಮುಂದೆ ಹೋಗಬೇಕು, ನೀವು ಬೆಳಿಬೇಕು, ನೀವು ಅಂದ್ಕೊಂಡಿರೋದನ್ನು ನೀವು ಸಾಧಿಸಬೇಕು ಅಂತ ಹೇಳಿ ದೇ ಆರ್ ಬ್ಲೆಸ್ಸಿಂಗ್ ಯು, ದೇ ಆರ್ ಸೆಂಡಿಂಗ್ ಯು ದೇರ್ ಬೆಸ್ಟ್ ವಿಶಸ್ ನಿಮ್ಮ ಫ್ಯೂಚರಿಗೆ. ಮತ್ತು ನೀವು ಇನ್ನೂ ನೋವಲ್ಲಿದ್ದರೆ ಈ ಒಂದು ಈ ಗ್ರೀವಿಂಗ್ ಪ್ರಾಸೆಸ್ಸಿಂದ ಇನ್ನೂ ಹೀಲ್ ಆಗ್ತಿದ್ರೆ ಈ ಪರ್ಟಿಕ್ಯುಲರ್ ಪಾಸ್ಡ್ ಆನ್ ಸೋಲ್ ಬಂದು ಹೇಳ್ತಾ ಇರೋದು ಲೈಕ್ ದೇ ಆರ್ ಓಕೆ, ದೇ ಆರ್ ಕಂಫರ್ಟಬಲ್. ಸೊ
ಇವಾಗ ನೀವು ಹೀಲಾಗಿ ಮುಂದೆ ಹೋಗುವಂಥ ಸಮಯ. ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಆ್ಯಸ್ ಯುವರ್ ಗಾರ್ಡಿಯನ್ ಏಂಜಲ್. ನಿಮ್ಮ ಸಪೋರ್ಟಿಗೆ, ನಿಮ್ಮ ಗ್ರೋತಿಗೆ, ನಿಮ್ಮ ಸಕ್ಸಸ್ಗೆ, ನಿಮ್ಮ ಪ್ರತಿಯೊಂದು ಪ್ರೇಯರ್ಸಲ್ಲಿ ನಮ್ಮ ಪ್ರೇಯರ್ನು ಆ್ಯಡ್ ಮಾಡಿ ನಿಮ್ಮ ಎನರ್ಜಿನ ಬೂಸ್ಟ್ ಮಾಡ್ತಾ ಇರ್ತೀವಿ. ಬಟ್ ಇಟ್ ಈಸ್ ಟೈಮ್ ಟು ಹೀಲ್. ನಿಮ್ಮ ಜೀವನದ ಬಗ್ಗೆ ನೀವು ಕಾಳಜಿ ವಹಿಸೋದು, ನಿಮ್ಮ ಫ್ಯೂಚರ್ ಬಗ್ಗೆ ಕಾಳಜಿ ವಹಿಸೋದು ಈ ಸಮಯದಲ್ಲಿ ತುಂಬ ಮುಖ್ಯ. ನಮ್ಮ ಬಗ್ಗೆ ಆಲೋಚನೆ ಮಾಡಬೇಡಿ. ವಿ ಆರ್ ಸೇಫ್ ಆ್ಯಂಡ್ ವಿ ಆರ್ ಹೋಮ್. ಓಕೆ, ನಾವು ತಲುಪಬೇಕಾದಂಥ ಜಾಗನ ನಾವು ತಲುಪಾಗಿದೆ ಆ್ಯಂಡ್ ವಿ ಆರ್ ಸೇಫ್ ಅಂತ ಹೇಳ್ತಾ ಇರೋದು. ದಿಸ್ ಇಸ್ ಅ ವೆರಿ ಸ್ಪೆಸಿಫಿಕ್ ಮೆಸೇಜ್. ಈ ಇಂಟೆನ್ಷನ್ ನಾನು ಸೆಟ್ ಮಾಡಿರಲಿಲ್ಲ, ಬಟ್ ಲೈಕ್ ವೆರಿ ಅನ್ಯೂಶುವಲ್ ರೀಡಿಂಗ್. ನಿಮ್ಮದು ಗ್ರೂಪ್ ನಂಬರ್ 2 ಎಲ್ಲಿಂದ ಸ್ಟಾರ್ಟ್ ಆಯಿತು, ಮಧ್ಯದಲ್ಲಿ ನಿಮ್ಮ ಪಾಸ್ಡ್ ಆನ್ ಸೋಲ್ಸ್ ಬಂದು ದೇ ಆರ್ ಗಿವಿಂಗ್ ಮೆಸೇಜಸ್ ಟು ಯು. ಸೊ ದಟ್ ಈಸ್ ಅ ವೆರಿ ಸ್ಪೆಸಿಫಿಕ್ ಮೆಸೇಜ್. ಎಲ್ಲರಿಗೂ ರೆಸನೇಟ್ ಆಗದೆ ಇರ್ಬೋದು, ಬಟ್ ಯಾರಿಗೆ ಆಗ್ತಾ ಇದೆ, ದಿಸ್ ಈಸ್ ಯೋರ್ ಮೆಸೇಜ್. ಗ್ರೂಪ್ ನಂಬರ್ 2, ಲುಕ್ ಎಟ್ ದಟ್, ವಿ ಹ್ಯಾವ್ ಸೇಜ್. ಇದನ್ನೇ ಹೇಳಿದ್ದು, ಲೈಕ್ ನೀವು ನಿಮ್ಮ ಪಾಸ್ಟ್ ಲೈಫಲ್ಲಿ ಏನೋ ಮಾಡೋದಕ್ಕೆ ಶುರು ಮಾಡಿರ್ಬೋದು ಅಥವಾ ಮಾಡಬೇಕಂತ ಅಂದ್ಕೊಂಡಿರ್ಬೋದು, ಅದನ್ನು ಈ ಲೈಫ್ ಟೈಮಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಸೊ ಏನು ಮೆಸೇಜ್ ಹೇಳ್ತಾ ಇರೋದು ಅಂತಂದರೆ, ನಿಮ್ಮ ಪರ್ಟಿಕ್ಯುಲರ್ ಆ್ಯನ್ಸಿಸ್ಟರ್, ನೀವು ಅಥವಾ ನಿಮ್ಮ ಆ್ಯನ್ಸಿಸ್ಟರ್ಸು ಈ ಸಮಯದಲ್ಲಿ ಡೋಂಟ್ ಬಿ ಅಫ್ರೇಡ್ ನಿಮ್ಮ ಹಾರ್ಟನ್ನು ನೀವು ಫಾಲೋ ಮಾಡೋದಕ್ಕೆ. ಏನು ನಿಮಗೆ ಇಂಟ್ರೆಸ್ಟ್ ಬರ್ತಾ ಇದೆ ಮಾಡಬೇಕಂತ ಹೇಳಿ, ಬಿಸ್ನೆಸ್ ಐಡಿಯಾ ಇರ್ಬೋದು ಅಥವಾ ಇನ್ ಜನರಲ್ ಆಗಿ ನಿಮಗೆ ಬರ್ತಾ ಇರೋವಂಥ ಐಡಿಯಾಸು, ವಿಷನ್ನು ನಿಮಗೆ ಬರ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ಯಾರಿಗೂ ಬಂದಿಲ್ಲ, ನಿಮಗೆ ಇದು ಯಾಕೆ ಬಂತು ಅನ್ನೋದನ್ನು ಫಸ್ಟ್ ಪ್ರಶ್ನೆ ಮಾಡಿ. ಎಲ್ಲರೂ ಅದನ್ನು ಮಾಡ್ಬೋದಾಗಿತ್ತು, ಎಲ್ಲರೂ ಆರಾಮಾಗಿರ್ಬೋದಾಗಿತ್ತು, ಬಟ್ ನಿಮಗೆ ಇದು ಯಾಕೆ ಅನ್ನಿಸ್ತಾ ಇದೆ ಅದನ್ನು ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನನಗೆ ಈ ಇಂಟ್ರೆಸ್ಟ್ ಬರ್ತಾ ಇದೆ, ನನಗೆ ಈ ಐಡಿಯಾ ಇದೆ, ನನ್ನಲ್ಲಿ ಈ ವಿಷನ್ ಇದೆ, ನನ್ನಲ್ಲಿ ಈ ಡ್ರೀಮ್ ಇದೆ ಅಂತಂದರೆ ಯಾವುದೋ ಕಾರಣಕ್ಕಾಗಿ ಇದೆ. ನನ್ನ ಕೈಲಿ ಸಾಧ್ಯ ಇದು ಅಂತ ಹೇಳಿ ನನಗೆ ಇದು ಬಂದಿರೋದು. ಸೊ ಹಾಗಾಗಿ ಇದೇನು ಅಂತ ನಾನು ಇದಕ್ಕೆ ಕೊಡಬೇಕಾಗಿರೋಂಥ ರೆಸ್ಪೆಕ್ಟನ್ನು, ವ್ಯಾಲ್ಯೂನ ಕೊಟ್ಟು ಇದೇನು ಅಂತ ಹೇಳಿ ನಾನು ಟ್ರೈ ಮಾಡ್ತೀನಿ, ಅಥವಾ ಅಟ್ಲೀಸ್ಟ್ ಇದ್ರ ಬಗ್ಗೆ ರಿಸರ್ಚ್ ಆದರೂ ಮಾಡ್ತೀನಿ. ಇದು ಸಾಧ್ಯನಾ ತರೋದಕ್ಕೆ ಭೂಮಿಗೆ, ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ದಟ್ ಈಸ್ ಒನ್ ಪಾರ್ಟ್. ಎರಡನೇ ಪಾರ್ಟ್ ಬಂದು ಕೆಲವೊಂದು ಅರ್ಜಸ್ಸು ಅಥವಾ ಕೆಲವೊಂದು ಇಂಟೆನ್ಷನ್ನು ಅಥವಾ ಇಂಟ್ಯೂಷನ್ನು, ಈ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಬೇಕು ಅಥವಾ ಈ ಪರ್ಟಿಕ್ಯುಲರ್ ಪೂಜೆ ಮಾಡಬೇಕು ಅಥವಾ ಈ ಪರ್ಟಿಕ್ಯುಲರ್ ಐ ಡೋಂಟ್ ನೋ, ಲೈಕ್ ಪಿಲಿಗ್ರಿಮೇಜ್ ಇರ್ಬೋದು, ಕಾಶಿಗೆ ಹೋಗೋದಿರ್ಬೋದು. ಈ ಥರ ನಿಮಗೆ ಸಡನ್ ಮೆಸೇಜಸ್ಸು, ಅರ್ಜಸ್ ಬಂದಾಗ ಅದನ್ನು ಇಗ್ನೋರ್ ಮಾಡಬೇಡಿ. ಅದು ನಿಮಗೆ ಬರ್ತಿದೆ ಅಂತ ಅಂದರೆ ಯಾವುದೋ ಒಂದು ಕಾರಣಕ್ಕಾಗಿ ಆ ಸಮಯದಲ್ಲಿ ನೀವು ಆ ಒಂದು ಜಾಗದಲ್ಲಿ ಇರಬೇಕಾಗಿರುವಂಥ ಇಂಪಾರ್ಟೆನ್ಸ್ ಇರ್ಬೋದು. ಸೊ ಡೋಂಟ್ ಇಗ್ನೋರ್ ಈ ಮೆಸೇಜಸ್ನ, ನಿಮ್ಮ ಇಂಟ್ಯೂಷನನ್ನು, ಈ ನಡ್ಜಸ್ನ. ಬಿಕಾಸ್ ನಿಮ್ಮ ಗಾರ್ಡಿಯನ್ ಏಂಜಲ್, ಬಿಕಾಸ್ ವಿ ಹ್ಯಾವ್ ದ ಗಾರ್ಡಿಯನ್ ಏಂಜಲ್ ಕಾರ್ಡ್ ಇಲ್ಲಿ, ಮತ್ತು ನೀವೇ ನಿಮ್ಮ ಆನ್ಸಿಸ್ಟರ್ಸ್ ಆಗಿ ವಿತ್ ದ ಸೇಜ್ ಹಿಯರ್, ನಿಮ್ಮ ಆನ್ಸಿಸ್ಟರು, ನಿಮ್ಮ ಗಾರ್ಡಿಯನ್ ಏಂಜಲು, ಈ ಪಾಸ್ಡ್ ಆನ್ ಸೋಲು ಎಲ್ಲರೂ ಬಂದು ಈ ಸಮಯದಲ್ಲಿ ನಿಮ್ಮನ್ನ ಗೈಡ್ ಮಾಡ್ತಾ ಇರೋದು. ನಿಮ್ಮನ್ನು ನೆಕ್ಸ್ಟ್ ಲೆವೆಲಿಗೆ ಅಥವಾ ನೀವು ಎಲ್ಲಿ ತಲುಪಬೇಕು ಅಲ್ಲಿಗೆ ತಲುಪಿಸೋದಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ನಿಮ್ಮ ಪ್ರೇಯರ್ ಜೊತೆ ಅವರ ಪ್ರೇಯರನ್ನು ಆ್ಯಡ್ ಮಾಡ್ತಾ ಇರೋದು. ಸೊ ದಟ್ ಯು ಕ್ಯಾನ್ ಬಿ ಸಕ್ಸಸ್ಫುಲ್, ಯು ಕ್ಯಾನ್ ಗ್ರೋ, ಯು ಕ್ಯಾನ್ ಎಕ್ಸ್ಪ್ಯಾಂಡ್, ಯು ಕ್ಯಾನ್ ಅಸೆಂಡ್. ಕೆಲವ್ರಿಗೆ ಎನ್ಲೈಟನ್ಮೆಂಟು ಕೂಡ, ಅಂದರೆ ಸ್ಪಿರಿಚುಯಾಲಿಟಿನಲ್ಲಿ ಸುಮಾರು ಹಂತಕ್ಕೆ ಮೇಲೆ ತಲುಪೋ ಅಂಥ ಒಂದು ಕೆಪಾಸಿಟಿ ನಿಮಗೆ ಇದೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಬಟ್ ವಾಟ್ ಎವರ್ ಇಟ್ ಈಸ್, ಗ್ರೂಪ್ ನಂಬರ್ 2, look at that, we have the creator card. You are a very powerful soul, group number 2. ಮೊದಲನೇದು I really want to confirm, you are a very powerful soul. Look at your light. ಮತ್ತು ಇದು ಕ್ರಿಯೇಟಿಂಗ್ ಕೆಪಾಸಿಟಿ, ಇದು ಕಿಂಗ್ ಆಫ್ ವಾಂಡ್ಸ್ ಕಾರ್ಡು ಕೂಡ. ಸೊ ಯು ಆರ್ ದ ಕ್ರಿಯೇಟರ್. ನೀವು ಏನೋ ಒಂದನ್ನು ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು, ಏನೋ ಒಂದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಬಂದಿರೋದು, ಏನೋ ಒಂದನ್ನು ಶುರು ಮಾಡೋದಕ್ಕೆ ಬಂದಿರೋದು, ಅಥವಾ ಇನಿಸಿಯೇಷನ್ ಮಾಡ್ಕೊಳ್ಳೋದಕ್ಕೆ ಬಂದಿರೋದು. ಈ ಲೈಫ್ ಟೈಮಲ್ಲಿ ನಿಮಗೆ ರೇಖಿ, ಏಂಜಲ್ ಹೀಲಿಂಗು, ಯಾವುದಾದ್ರೂ ಇನಿಸಿಯೇಷನ್ಗಳಾಗಿದ್ದರೆ, ದೀಕ್ಷೆಗಳಾಗಿದ್ದರೆ, ದಟ್ ಈಸ್ ದ ರೀಸನ್. ನೀವು ಆಲ್ರೆಡಿ ನಿಮ್ಮಲ್ಲಿ ಇರೋದನ್ನು ಜಾಗೃತಿ ಪಡಿಸ್ಕೊಳ್ತಾ ಇದ್ದೀರಾ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಸೈಕಿಕ್ ಎಬಿಲಿಟೀಸ್ ಇರ್ಬೋದು, ಕೆಲವರು ಆಥರ್ಸ್ ಇರ್ಬೋದು, ರೈಟರ್ಸ್ ಇರ್ಬೋದು, ಯುನೋ ಡಾನ್ಸಿಂಗ್ ಕೆಪಾಸಿಟಿ
ಚೆನ್ನಾಗಿರ್ಬೋದು. ಸೊ ದೆರ್ ಇಸ್ ಸಮಥಿಂಗ್ ನಿಮ್ಮ ಕ್ರಿಯೇಟಿಂಗ್ ಎಬಿಲಿಟಿ, ನಿಮ್ಮ ಕ್ರಿಯೇಟಿವಿಟಿನಲ್ಲಿ ನಿಮ್ಮದೇ ಆದಂಥ ಬಿಸ್ನೆಸ್ಗಳಿರ್ಬೋದು, ಲೈಕ್ ಬೇಕಿಂಗ್ ಇರ್ಬೋದು, ಹೋಟೆಲ್ ಇರ್ಬೋದು, ಐ ಡೋಂಟ್ ನೋ, ಲೈಕ್ ಯು ಆರ್ ಹಿಯರ್ ಟು ಕ್ರಿಯೇಟ್ ಸಮಥಿಂಗ್. ಫಿಸಿಕಲಿ ಈ ಥರ ಎಕ್ಸ್ಟರ್ನಲ್ ಬಿಸ್ನೆಸ್ ಅಲ್ಲ ಅಂದರೂ ಯು ಆರ್ ಹಿಯರ್ ಟು ಲಿವ್. ನಿಮಗೆ ಇಷ್ಟ ಆಗೋ ಥರ ಜೀವನನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಬಂದಿರೋದು ಈ ಲೈಫ್ ಟೈಮಲ್ಲಿ. ಈ ಫ್ರೀಡಮ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿರೋದು ಈ ಲೈಫ್ ಟೈಮಲ್ಲಿ. ಯಾಕೆಂದರೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನೀವು ಯಾವಾಗ ನಿಮ್ಮನ್ನು ಆ ಫ್ರೀಡಮ್ ಇರಲಿಲ್ಲ, ತುಂಬ ಲೈಕ್ ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ದೆರ್ ವಾಸ್ ನೋ ಫ್ರೀಡಮ್. ಯಾರಿಗೂ ಅವರಿಗೆ ಬೇಕಾಗಿರೋ ಥರ ಇರೋದಕ್ಕೆ, ಅವರಿಗೆ ಬೇಕಾಗಿರೋದನ್ನ ಮಾಡೋದಕ್ಕೆ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಡೆತ್ ಬಂದು ಕುಡ್ ಬಿ ವೆರಿ ಟ್ರಾಜಿಕ್ ಡೆತ್ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಸೊ ಆವಾಗ ಆ ಫ್ರೀಡಮ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಿಲ್ಲ, ಬಟ್ ಅದನ್ನು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿದ್ದೀರಾ. ಆವತ್ತು ನಿಮ್ಮ ವಾಯ್ಸನ್ನು ನೀವು ಯೂಸ್ ಮಾಡೋಕ್ಕಾಗಲಿಲ್ಲ, ಅದನ್ನು ಇವಾಗ ಯೂಸ್ ಮಾಡೋಕ್ಕೆ ಬಂದಿದ್ದೀರಾ. ಸೊ ಯು ಆರ್ ಹಿಯರ್ ಟು ಕ್ಲೇಮ್ ನಿಮ್ಮ ಫ್ರೀಡಮ್ನ, ಗ್ರೂಪ್ ನಂಬರ್ 2. ಸೊ ಐ ಆಮ್ ಹಿಯರ್ ಟು ಕ್ಲೇಮ್ ಮೈ ಫ್ರೀಡಮ್. ಐ ಆಮ್ ಹಿಯರ್ ಟು ಡಿಸೈನ್ ಮೈ ಲೈಫ್, ನನಗೆ ಅನುಕೂಲ ಆಗೋ ರೀತಿ. ಸೊ ದಟ್ ಈಸ್ ವಾಟ್ ಇಸ್ ಮೇನ್ ಮೆಸೇಜ್ ಫಾರ್ ಯು, ನಿಮ್ಮ ಈ ಪರ್ಟಿಕ್ಯುಲರ್ ಆ್ಯನ್ಸೆಸ್ಟರ್ ವಿಚ್ ಈಸ್ ಯು. ಅಗೇನ್ ಐ ಆಮ್ ರಿಪೀಟಿಂಗ್ ದ ಹೋಲ್ ರೀಡಿಂಗಲ್ಲಿ ಆ ಮೆಸೇಜು ತುಂಬ ತುಂಬ ಸ್ಟ್ರಾಂಗ್ ಆಗಿದೆ, ಇದು ನೀವು ಅಂತ ಹೇಳಿ. ಆ್ಯಂಡ್ ದ ನೆಕ್ಸ್ಟ್ ಕಾರ್ಡ್ ಇಸ್ ಕಂಡೀಷನಿಂಗ್. ಎಲ್ಲರೂ ಇಲ್ಲಿ ಈ ಸುತ್ತ ಈ ಕುರಿಗಳಿರೋದು, ಮಧ್ಯದಲ್ಲಿ ಹುಲಿ ಇರೋದು. ಮುಂಚೆನೂ ನಾನು ಈ ಸ್ಟೋರಿ ಹೇಳಿದ್ದೆ, ಲೈಕ್ ಹುಲಿ ಬಂದು ಕುರಿಗಳ ಜೊತೆ ಇದು ಮಾತ್ರಕ್ಕೆ ಅದು ಕುರಿ ಆಗೋದಿಲ್ಲ, ಅದು ಗರ್ಜಿಸೋದು ಮರ್ತೋಗಿರ್ಬೋದು. ಕುರಿಗಳ ಥರ ಅದನ್ನು ಓಡಾಡ್ಕೊಂಡು ಹುಲ್ಲು ತಿನ್ಕೊಂಡಿರ್ಬೋದು, ಲೈಕ್ ಸಿಂಪಲ್ ಆಗಿರೋ ಲೈಫ್ ಲೀಡ್ ಮಾಡ್ಕೊಂಡಿರ್ಬೋದು. ಬಟ್ ಅದರ ಒರಿಜಿನಾಲಿಟಿ ಯಾವತ್ತೂ ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸಿಂಹ, ಹುಲಿ, ಇಟ್ ಈಸ್ ಅ ಪವರ್ಫುಲ್ ಅನಿಮಲ್. ಯಾವತ್ತಾದರೂ ಒಂದು ದಿನ ಅದು ಯಾರು ಒರಿಜಿನಲ್ ಆಗಿ ಅಂತ ಅದರ ತಿಳುವಳಿಕೆಗೆ ಬಂದೇ ಬರುತ್ತೆ. ಅದು ಗರ್ಜಿಸುತ್ತೆ, ಅದು ತನ್ನ ಒರಿಜಿನಾಲಿಟಿನ ಕ್ಲೇಮ್ ಮಾಡಿಕೊಂಡೇ ಮಾಡುತ್ತೆ. ಈ ಬಾಂಡೇಜಿಂದ, ಈ ಚೈನಿಂದ ತಾನು ಬ್ರೇಕ್ ಮಾಡಿಕೊಂಡೇ ಮಾಡುತ್ತೆ. ಲೈಕ್ ಇಟ್ ಈಸ್ ಹಿಯರ್ ಟು ಕ್ಲೇಮ್ ಇಟ್ಸ್ ಫ್ರೀಡಮ್. ತಾನು ಯಾರು ಅಂತ ತಿಳ್ಕೊಂಡು, ತನ್ನ ಪವರ್ ಏನು ಅಂತ ತಿಳ್ಕೊಂಡು, ಇಟ್ ಈಸ್ ಗೋಯಿಂಗ್ ಟು ಕ್ಲೇಮ್ ಅದರ ಪವರ್ನ, ಅದನ್ನ ಫ್ರೀಡಮ್ನ. ಸೊ ದಟ್ ಈಸ್ ವಾಟ್ ಈಸ್ ಮೇನ್ ಮೆಸೇಜ್ ನಿಮಗೆ ಇಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ಸಿಂದ. ಯು ಆರ್ ಹಿಯರ್ ಟು ಕ್ಲೇಮ್ ಯುವರ್ ಫ್ರೀಡಮ್, ಯು ಆರ್ ಹಿಯರ್ ಟು ಕ್ಲೇಮ್ ಯುವರ್ ಪವರ್, ಯು ಆರ್ ಹಿಯರ್ ಟು ಕ್ರಿಯೇಟ್ ಯುವರ್ ಲೈಫ್. ಓಕೆ, ಸೊ ಅದನ್ನು ನಿಮಗೆ ನೆನಪಿಸೋದಕ್ಕೆ ಬರ್ತಾ ಇರೋದು ನಿಮ್ಮ ರೀಡಿಂಗ್ ಬಂದು ಇಟ್ ಈಸ್ ವೆರಿ 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 ಅನ್ಯೂಶುವಲ್ ಆ್ಯಂಡ್ ಡಿಫ್ರೆಂಟ್ ಕೈಂಡ್ ಆಫ್ ರೀಡಿಂಗ್ ವಿತ್ ನೈಟ್ ಆಫ್ ವಾಂಡ್ಸ್. ಈ ಕಾರ್ಡಲ್ಲಿ ವಿತ್ ದ ಇಂಟೆನ್ಸಿಟಿ, ಲೈಕ್ ಫುಲ್ ಫೋರ್ಸಲ್ಲಿ ನಿಮ್ಮ ಜೀವನನ ನಿಮ್ಮ ಕಂಟ್ರೋಲಿಗೆ ತೊಗೊಂಡು, ಲೈಕ್ ಯು ಗೋಯಿಂಗ್ ಫಾರ್ವರ್ಡ್. ಓಕೆ, ನಿಮ್ಮ ಲೈಫ್ ಎಲ್ಲಿ ಸ್ಟಾಪ್ ಆಗಿತ್ತು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ, ಪಾಸ್ಟ್ ಲೈಫಲ್ಲಿ, ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಯು ಆರ್ ಕ್ಲೇಮಿಂಗ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ಯು ಆರ್ ಮೂವಿಂಗ್ ಫಾರ್ವರ್ಡ್ ಫುಲ್ ಫೋರ್ಸಲ್ಲಿ. ಯು ಆರ್ ಬ್ರೇಕಿಂಗ್ ಈ ಹಳೆ ಚೈನನ್ನೆಲ್ಲ, ಹಳೆ ಪ್ಯಾಟರ್ನನ್ನೆಲ್ಲ, ಹಳೆ ಬಿಲೀಫ್ಸನ್ನೆಲ್ಲ. ಆ್ಯಂಡ್ ಯು ಆರ್ ರಿಯಲೈಸಿಂಗ್, ನಾನು ಕುರಿಗಳ ಜೊತೆ ಇದು ಮಾತ್ರಕ್ಕೆ ನಾನು ಕುರಿನಾ ಅಲ್ವಾ ಅನ್ನೋದನ್ನು ನಾನು ಪ್ರಶ್ನಿಸ್ಕೊಳ್ಬೇಕು. ಏಕೆಂದರೆ ನಾನು ಗರ್ಜನೆ ಮಾಡಲಿಲ್ಲ ಅಥವಾ ನಾನು ಮಾತಾಡಲಿಲ್ಲ ಅಂದರೆ ನಾನು ಯಾರಂತ ನನಗೆ ಗೊತ್ತಿಲ್ಲ. ಸೊ ಇಟ್ ಇಸ್ ಟೈಮ್ ಟು ಆಸ್ಕ್ ಯುವರ್ ಸೆಲ್ಫ್, ಹೂ ಆ್ಯಮ್ ಐ? ಸೊ ನಾನು ಎಲ್ಲರ ಥರನ, ಅಥವಾ ನನ್ನದೇ ಆದಂಥ ಒಂದು ಕ್ಯಾರೆಕ್ಟರ್ ಇದೆಯಾ, ಯೂನಿಕ್ನೆಸ್ ಇದೆಯಾ, ಅಥೆಂಟಿಸಿಟಿ ಇದೆಯಾ, ನನ್ನ ಫ್ಲೇವರ್ ಏನು, ನನ್ನ ಎಸೆನ್ಸ್ ಏನು, ನನ್ನ ಇಂಟ್ರೆಸ್ಟ್ ಏನು, ನನ್ನ ಪ್ಯಾಷನ್ ಏನು, ನನ್ನ ಸ್ಕಿಲ್ಸ್ ಏನು, ನನ್ನ ಸ್ಟ್ರೆಂತ್ಸ್ ಏನು, ನನ್ನ ವೀಕ್ನೆಸ್ ಏನು, ಹೂ ಆ್ಯಮ್ ಐ? ಸೊ ಅದನ್ನು ನೀವು ಪ್ರಶ್ನೆ ಮಾಡಿಕೊಂಡಾಗ ಯು ಆರ್ ಬ್ರೇಕಿಂಗ್ ಔಟ್ ಆಫ್ ಚೈನ್. ಸೊಸೈಟಿ ಹಾಕಿರೋ ಚೈನ್ ಇರ್ಬೋದು, ಫ್ಯಾಮಿಲಿ ಹಾಕಿರೋ ಚೈನ್ ಇರ್ಬೋದು, ನಮ್ಮನ್ನು ನಾವು ಆ ಚೈನಲ್ಲಿ ಇರೋದಕ್ಕೆ ಬಿಟ್ಟಿರ್ಬೋದು, ಬಿಕಾಸ್ ನಮಗೆ ಬೇರೆ ರೀತಿ ಇರೋದಕ್ಕೆ ಗೊತ್ತಿಲ್ದಿರ. ಬಟ್ ದಿಸ್ ಈಸ್ ದ ಟೈಮ್, ದಿಸ್ ಈಸ್ ದ ಲೈಫ್ ಟೈಮ್ ಈ ಚೈನನ್ನು ನೀವು ಬ್ರೇಕ್ ಮಾಡೋದು, ಮತ್ತು ನೀವು ಯಾರು ಅಂತ ನೀವು ತಿಳ್ಕೊಳ್ಳೋದು, ನಿಮ್ಮ ಫ್ರೀಡಮ್ನ ನೀವು ಕ್ಲೇಮ್ ಮಾಡೋದು. ಬಿಕಾಸ್ ದಟ್ ಈಸ್ ಯುವರ್ ಮೇನ್ ಪರ್ಪಸ್. ಫ್ರೀಡಮ್ ಟು ಚೂಸ್, ಫ್ರೀಡಮ್ ಟು ಸ್ಪೀಕ್, ಫ್ರೀಡಮ್ ಟು ಕ್ರಿಯೇಟ್, ನಿಮಗೆ ಖುಷಿ ಕೊಡೋ ಅಂಥದ್ದನ್ನು. ಸೊ ದಟ್ ಈಸ್ ಯುವರ್ ಮೇನ್ ಮೆಸೇಜ್ ಗ್ರೂಪ್ ನಂಬರ್ 2, ನಿಮ್ಮ ಈ ಪರ್ಟಿಕ್ಯುಲರ್ ಆ್ಯನ್ಸೆಸ್ಟರಿಂದ ಮತ್ತು ಈ ಪಾಸ್ಡ್ ಆನ್ ಸೋಲಿಂದ. ಎಲ್ಲರೂ ಬಂದು ದೇ ವಾಂಟ್ ಯು ಟು ಗ್ರೋ, ದೇ ವಾಂಟ್ ಯು ಟು ಎಕ್ಸ್ಪ್ಯಾಂಡ್, ದೇ ವಾಂಟ್ ಯು ಟು ಎಂಜಾಯ್ ಲೈಫ್.
ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೆಳಗಡೆ ನಿಮ್ಮ ಅಫರ್ಮೇಷನ್ಸ್ನೆಲ್ಲ, ಇಂಪಾರ್ಟೆಂಟ್ ಲೈನ್ಸ್, ಈ ಪರ್ಟಿಕ್ಯುಲರ್ ರೀಡಿಂಗಲ್ಲಿ ಯಾವುದು ರೆಸನೇಟ್ ಆಯಿತು ಅದನ್ನು ಕೆಳಗಡೆ ಕಮೆಂಟಲ್ಲಿ ಹಾಕೋದನ್ನ ಮರಿಬೇಡಿ. ಆ್ಯಂಡ್ ದಟ್ ಈಸ್ ವಾಟ್ ವಿ ಹ್ಯಾವ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀವಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆ್ಯಂಡ್ enjoy life. Group number 2, claim your freedom. Love you all. Take care. Bye bye.